तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಭಾಗವತ ಪಂಚಮಸ್ಕಂದ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಪಂಚಮಸ್ಕಂದದ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೇನೆ. ಭಾಗವತ ಪಂಚಮಸ್ಕಂದ ಅಂದರೆ ಇದು ಬಹಳ ಜಟಿಲವಾದಂಥ ಸ್ಕಂದ. ಭಾಗವತದಲ್ಲೇ ಅತ್ಯಂತ ಜಟಿಲವಾದ ಸ್ಕಂದ. ಯಾಕೆ ಅಂದರೆ ಈ ಭಾಗದಲ್ಲಿ ಬರುವಂತಹದ್ದು ಎಲ್ಲ ಪ್ರಮೇಯಗಳ ವಿಚಾರಗಳೇ ಹೆಚ್ಚು ಬರ್ತದೆ. ಅನೇಕ ಪ್ರಮೇಯಗಳು. ಅದರಲ್ಲೂ ಕೂಡ ವಿಶೇಷವಾಗಿ ಋಷಭನಾಮಕ ಪರಮಾತ್ಮ ಹೇಳಿದಂಥ ಋಷಭಗೀತೆ, ಅದರ ಜೊತೆಗೆ ಆ ರಘುಗಣ ರಾಜನಿಗೆ ಭರತ ಉಪದೇಶ ಮಾಡುತ್ತಾನೆ. ಒಂದಷ್ಟು ಉಪದೇಶಗಳು, ಆ ಉಪದೇಶದ ಗೀತೆಗಳೆಲ್ಲವೂ ಕೂಡ ಇಲ್ಲೇ ಬಂದಿರುವಂಥ ಭಾಗ. ಆಮೇಲೆ ಅದರ ಜೊತೆಗೆ ಬ್ರಹ್ಮಾಂಡದ ವರ್ಣನೆ ಬರ್ತದೆ. ಬ್ರಹ್ಮಾಂಡದ ವರ್ಣನೆ, ಬ್ರಹ್ಮಾಂಡ ಅನ್ನೋದು ಎಷ್ಟು ವಿಸ್ತಾರವಾಗಿದೆ ಆ ಲೆಕ್ಕಾಚಾರಗಳು ಹೇಳೋದ್ರೊಳಗೆ ತಲೆ ತಿರುಗಿ ಹೋಗ್ತದೆ ಒಂದು ಸರ್ತಿ. ಹಾಗೆ ಅಂಥದ್ದು ಭೂಮಿ ಅಂದರೆ ಏನು, ಭೂಮಂಡಲ ಯಾವುದು, ಬ್ರಹ್ಮಾಂಡ ಯಾವುದು, ಎಲ್ಲೆಲ್ಲಿ ಯಾವ್ಯಾವ ಲೋಕಗಳಿದ್ದಾವೆ, ನಾವು ಭಾಗವತದಲ್ಲಿ ಹೇಳಿದ ಕ್ರಮವನ್ನು ಇಟ್ಟುಕೊಳ್ಬೇಕು. ಅಂದರೆ ನಾವು ಓದಿದ ಸೈನ್ಸು ಅಥವಾ ಇನ್ಯಾವುದಾದರೂ ಇಟ್ಕೊಂಡ್ಬಿಟ್ರೆ ನಮಗೆ ಭಾಗವತ ಅರ್ಥ ಆಗುವುದಿಲ್ಲ. ಅಷ್ಟ್ಯಾಕೆ ಜ್ಯೋತಿಷಿಗಳು ಹೇಳುವಂತಹ ನಕ್ಷತ್ರಗಳು ಅಥವಾ ರಾಶಿಗಳು ಇವುಗಳಿಗೂ ಭಾಗವತಕ್ಕೂ ಅಲ್ಲಲ್ಲಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳು ಕಾಣುತ್ತದೆ. ಬಹಳ ವ್ಯತ್ಯಾಸಗಳಿದ್ದಾವೆ. ಅದನ್ನೆಲ್ಲ ಶ್ರೀಮದ್ ಆಚಾರ್ಯರು ಕ್ರೋಢೀಕರಿಸಿ ಅದ್ಭುತವಾಗಿ ನಿರೂಪಣೆ ಮಾಡುತ್ತಾರೆ. ಮಧ್ವಾಚಾರ್ಯ ಹೇಳಬೇಕಾದ್ರೆ ಒಂದು ಮಾತೇ ಹೇಳಿದ್ದಾರೆ, ವಿಶೇಷವಾಗಿ ಯಥಾ ಭಾಗವತೆ ತೂಕ್ತಂ ಭೌವನಂ ಕೋಶಲಕ್ಷಣಂ ಅಂತ ಹೇಳುತ್ತಾರೆ ಮಧ್ವಾಚಾರ್ಯ. ಬೇರೆ ಬೇರೆ ಪುರಾಣಗಳಲ್ಲಿ ಈ ಬ್ರಹ್ಮಾಂಡದ ವರ್ಣನೆ ಬಂದಿದೆ.
ಆದರೆ ಬ್ರಹ್ಮಾಂಡದ ವರ್ಣನೆ ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಬೇರೆ ಬೇರೆ ವಿಕ್ರಮದಲ್ಲಿ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಚಂದ್ರಮಂಡಲದ ಯೋಜನೆ ಎಷ್ಟು ಅಂತ ಹೇಳಿದರೆ ಬೇರೆ ಕಡೆಯಲ್ಲಿ 40,000 50,000 ಅಂತೆಲ್ಲ ಯೋಜನೆಗಳನ್ನು ಹೇಳ್ತಾರೆ. ಇಲ್ಲಿ ಹೇಳುವಂಥದ್ದು ಹಾಗಿಲ್ಲ, ಇಲ್ಲಿ ಬೇರೆಯೇ ಹೇಳಿರ್ತಾರೆ. ಹೀಗೆಲ್ಲ ವ್ಯತ್ಯಾಸಗಳಿದ್ದಾರೆ. ಆದರೆ ಬೇರೆ ಪುರಾಣಕ್ಕೂ ಭಾಗವತ ಪುರಾಣಕ್ಕೂ ಹೀಗೆ ವಿರೋಧ ಬರ್ತದಲ್ಲ ಅಂತ ಹೇಳಿದಾಗ ಮಧ್ವಾಚಾರ್ಯ ಹೇಳ್ತಾರೆ, ಯಥಾ ಭಾಗವತೆ ತೂಕ್ತಂ ಭುವನಂ ಕೋಶಲಕ್ಷಣಂ. ಆದರೆ ಎಷ್ಟು ವಿರೋಧಗಳು ಬಂದರೂ ಕೂಡ ಭಾಗವತದಲ್ಲಿ ಏನು ಈ ಬ್ರಹ್ಮಾಂಡದ ವರ್ಣನೆ ಮಾಡಿದ್ದಾರೋ ಆ ವರ್ಣನೆಗೆ ಅನುಗುಣವಾಗಿಯೇ ಬೇರೆ ಪುರಾಣಕ್ಕೆಲ್ಲ ಅರ್ಥ ಹಚ್ಚಬೇಕು. ಬೇರೆ ಪುರಾಣಗಳನ್ನು ಕೂಡ ಹಾಗೆ ತಿಳ್ಕೋಬೇಕು. ಹೊರತಾಗಿ ಬೇರೆ ಪುರಾಣದಲ್ಲಿ ಒಂದು ಕ್ರಮ ಇಲ್ಲೊಂದು ಕ್ರಮ, ಆದ್ದರಿಂದಾಗಿ ಭಾಗವತ ಸರಿ ಇಲ್ಲ ಅಂತೆಲ್ಲ ಹೇಳಲಿಕ್ಕೆ ಹೋಗಿಬಿಡಬಾರ್ದು. ಭಾಗವತದಲ್ಲಿ ಹೇಳಿದ್ದನ್ನೇ ಬೇರೆ ಪುರಾಣಕ್ಕೂ ಕೂಡ ಸಮನ್ವಯ ಆಗುವಂತೆ ಅರ್ಥ ಮಾಡಬೇಕು. ಅದಕ್ಕೆ ಆ ರೀತಿ ಕ್ರಮ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಬಹಳ ಸುಂದರವಾಗಿರುವಂಥ ಸ್ಕಂದ. ಈ ಸ್ಕಂದದ ವೈಶಿಷ್ಟ್ಯ ಏನು ಅಂತಂದರೆ, ಇನ್ನೊಂದು ಈ ಸ್ಕಂದದಲ್ಲೇನೆ ನರಕಗಳ ವರ್ಣನೆಯೆಲ್ಲ ಬರ್ತದೆ ಕೊನೆಗೆ. ಮತ್ತು ಭೂಗೋಳ ಖಗೋಳ ಎರಡರ ವರ್ಣನೆ ಭಾಳ ವಿಸ್ತಾರ. ಅದರಲ್ಲೂ ವಿಶೇಷ ಏನು ಇದರಲ್ಲಿ ಅಂತಂದರೆ, ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂಥ ಸ್ಕಂದ ಅಂದರೆ ಅದು ಭಾಗವತ ಪಂಚಮ ಸ್ಕಂದ. ಯಾಕೆಂದರೆ ಮಧ್ವಾಚಾರ್ಯರಿಗೆ ಪಾಠ ಮಾಡ್ತಾ ಇದ್ರಂತೆ, ಭಾಗವತ ಪಾಠ ಆಗ್ತಾ ಇತ್ತು. ಅಚ್ಯುತ ಪ್ರಜ್ಞರು ಪಾಠ ಮಾಡ್ತಿದ್ರಂತೆ ಅವ್ರ ಗುರುಗಳು ಪಾಠ ಮಾಡ್ತಾ ಇರುವಾಗ ಏನಾಯ್ತಲ್ಲಿ, ಪಾಠ ಹೇಳ್ತಿರುವಾಗ 4-5 ಜನ ಬೇರೆ ಬೇರೆ ಪುಸ್ತಕಗಳನ್ನು ಹಿಡ್ಕೊಂಡಿದ್ರಂತೆ. ಆ ಬೇರೆ ಬೇರೆ ಪುಸ್ತಕ ಹಿಡ್ಕೊಂಡಾಗ ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ಬೇರೆ ಬೇರೆ ಪಾಠಗಳಿತ್ತು. ಆ ಬೇರೆ ಬೇರೆ ಪಾಠ ಇರೋದನ್ನು ನೋಡಿ ಇಲ್ಲಿ ಹೀಗಿದೆ ಅಲ್ಲಿ ಹಾಗಿದೆ ಅಂತೆಲ್ಲ ವ್ಯತ್ಯಾಸಗಳು ಹೇಳಿದ್ರಂತೆ. ಎಲ್ಲ ವ್ಯತ್ಯಾಸ ಹೇಳ್ತಾ ಇದ್ದರೆ ಆಗ ಮಧ್ವಾಚಾರ್ಯ ಹೇಳಿದ್ರಂತೆ, ಇದೆಲ್ಲ ತಪ್ಪು. ಅವ್ರು ಇನ್ನೊಬ್ಬರ ಕೈಯಲ್ಲಿ ಒಂದು ಪುಸ್ತಕ ಇದೆ ನೋಡ್ರಿ, ಆ ಪುಸ್ತಕದಲ್ಲಿ ಏನು ಪಾಠ ಇದೆಯೋ ಅದೇ ಸರಿಯಾದ ಪಾಠ ಅಂತ ಹೇಳಿದ್ರಂತ ಮಧ್ವಾಚಾರ್ಯ. ಅದಕ್ಕೆ ಹೇಳಿದ್ದಕ್ಕೆ ಅವ್ರ ಗುರುಗಳು ಕೇಳ್ತಾರೆ, ಅಲ್ಲ ಆ ಪುಸ್ತಕದಲ್ಲಿ ಹೇಳಿದ್ದೇ ಸರಿ ಅಂತ ಬೇರೆ ಹೇಳ್ತಿದ್ದೀರಿ, ಆ ಪುಸ್ತಕ ನೋಡೂ ಇಲ್ಲ ನೀವು ಹೇಗೆ ಹೇಳ್ತೀರಿ, ನಿಮಗೆ ಹೇಗೆ ಗೊತ್ತಿದೆ ಎಲ್ಲವೂ ಕೂಡ ಅಂತ ಕೇಳಿದ್ರಂತೆ. ಹಾಗಾದ್ರೆ ಗೊತ್ತು ಅಂತ ಹೇಳ್ತೀರಿ ಅಂತ ಆದರೆ ಹಾಗಾದರೆ ಪಂಚಮಸ್ಕಂದದಲ್ಲಿ ಒಂದು ಗದ್ಯ ಹೇಳ್ರಿ ಅಂತಂದ್ರು. ಪಂಚಮಸ್ಕಂದದಲ್ಲಿ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ, ಈ ಪಂಚಮಸ್ಕಂದದಲ್ಲೇನೆ ಒಂದು ಗದ್ಯ ಹೇಳ್ರಿ ನೋಡೋಣ, ಗಂಗಾವತರಣ ಗದ್ಯ ಅಂತ ಬರ್ತದೆ, ಆ ಗದ್ಯ ಹೇಳ್ರಿ ಅಂತಂದ್ರಂತೆ. ಹೇಳ್ರಿ ಅಂದು ಕೂಡಲೇ ಮಧ್ವಾಚಾರ್ಯ ಸರ 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 ಹೇಳಿ ಹಾಕಿಬಿಟ್ರಂತವ್ರು, ಎಲ್ಲ ಗದ್ಯಗಳನ್ನು ಹೇಳಿಬಿಟ್ರಂತ. ಆಗ ಅವ್ರು ಕೇಳ್ತಾರೆ, ಮಧ್ವಾಚಾರ್ಯ ನಿಮಗೆ ಇದಕ್ಕಿಂತ ಪೂರ್ವದಲ್ಲಿ ನಾವಂತೂ ಪಾಠ ಮಾಡಿಲ್ಲ ಭಾಗವತವನ್ನು, ಅಥವಾ ಇನ್ನೆಲ್ಲಾದರೂ ಕಲ್ತೀರಿ ಅಂದರೆ ನಿಮಗೆ ಹೇಳಿಕೊಟ್ಟ ಗುರುಗಳು ಯಾರಿದ್ದಾರೆ? ನಾನೇ ಮೊದಲು ನಿಮ್ಮ ಗುರುಗಳು ಬಂದಿರೋದಿದ್ದು, ಹಾಗಾಗಿ ಬೇರೆ ಯಾರು ಹೇಳಿಕೊಡ್ಲಿಲ್ಲ, ಮತ್ತು ನಾನಂತೂ ಪಾಠ ಮಾಡಿಲ್ಲ. ಆದರೂ ನಿಮಗಿದೆಲ್ಲ ಗೊತ್ತು, ಇದನ್ನೆಲ್ಲ ಹೇಳ್ತಿದ್ದೀರಿ ಅಂತಂದರೆ ಹೇಗೆ ಹೇಳ್ತಿದ್ದೀರಿ ನೀವು, ಎಲ್ಲಿ ಓದಿದ್ರಿ ಇದನ್ನೆಲ್ಲ ಅಂತ ಮಧ್ವಾಚಾರ್ಯ ಕೇಳಿದರೆ ಮಧ್ವಾಚಾರ್ಯ ಹೇಳಿದ್ರಂತೆ, ಅತ್ರ ಜನ್ಮ ನಿನ ಯತ್ ಪಠಿತಂ ತೇ ಜೈತ್ರಪಾತಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ತಮಿತಿ ಬುದ್ಧಿರುವಾಚ. ಮಧ್ವಾಚಾರ್ಯ ಹೇಳಿದ್ರಂತೆ, ಇದೆಲ್ಲ ಈ ಜನ್ಮದಲ್ಲಿ ಕಲ್ತದ್ದಲ್ಲ, ಪೂರ್ವಜನ್ಮ ಸುಹಿ ವೇದ ಪುರೇದಂ, ಅನೇಕ ಜನ್ಮ ಜನ್ಮಾಂತರಗಳಲ್ಲೇ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನಾನು, ಅದನ್ನು ಹೇಳ್ತಿದ್ದೀನಿ ಅಷ್ಟೇ ಅಂತಂದ್ರೆ. ಇದು ಮಧ್ವಾಚಾರ್ಯರಿಗೆ ಅಂದರೆ ಆ ಸ್ಕಂದ ಏನಿದೆ ಅದರ ಮೇಲೆ ಬಹಳ ಪ್ರೀತಿ ಅವರಿಗೆ. ಆದ್ದರಿಂದ ಪಂಚಮಸ್ಕಂದ ಅನ್ನುವಂಥದ್ದು ಒಂದು ತೂಕ ಜಾಸ್ತಿ ಮಧ್ವಾಚಾರ್ಯರಿಗೆ ಅಂತ ಹೇಳ್ತಾರೆ. ಅಂತಹ ಸ್ಕಂದ ಬಹಳ ಜಟಿಲವಾದ ಸ್ಕಂದ. ಹೀಗೆ ಈ ಸ್ಕಂದದಲ್ಲಿ ಹೇಳಿದ ವಿಷಯ ಏನು ಅಂತಂದರೆ, ಮೊದಲಿಗೆ ಆರಂಭದಲ್ಲಿ ಪ್ರಿಯವೃತನ ಚರಿತ್ರೆ ಬರ್ತದೆ. ಯಾಕೆ ಈ ಹಿಂದೆ ಏನಾಗಿತ್ತು, ಧ್ರುವರಾಜರು ಅವರು ಧ್ರುವಮಂಡಲಕ್ಕೆ ಹೋದರು. ಧ್ರುವಮಂಡಲಕ್ಕೆ ಹೋದ ನಂತರ ಅವರ ವಂಶ ಅಂಗರಾಜ, ಅವರ ವಂಶ ಎಲ್ಲ ಬೆಳೀತಾ ಹೋಯಿತು. ಅಂಗರಾಜಾದಿಗಳಿಂದ ಹಿಡ್ಕೊಂಡು ಎಲ್ಲ ವಂಶವನ್ನು ಹೇಳ್ತಾ ಹೋದರು, ನಿರೂಪಣೆ ಮಾಡ್ತಾ ಹೋದರು. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಹೇಳ್ತಾ ಇದ್ದಾರೆ ಈಗ ಪ್ರಿಯವೃತನ ಕಥೆಯನ್ನು. ಅಂದರೆ ಧ್ರುವರಾಜರ ತಂದೆ ಉತ್ತಾನಪಾದನ ಅಣ್ಣನೇ ಪ್ರಿಯವೃತ, ಸ್ವಯಂಭೂಮನುಗಳ ಮಕ್ಕಳು ಇಬ್ಬರು ಗಂಡಸು. ಹಾಗಾಗಿ ಪ್ರಿಯವೃತನ ಚರಿತ್ರೆ ಹೇಳುತ್ತಿದ್ದಾರೆ. ಆ ಪ್ರಿಯವ್ರತೋ ಭಾಗವತ ಆತ್ಮಾರಾಮ ಕಥಂ ಮುನೆ ಗೃಹೇ ರಮತ ಯನ್ಮೂಲ ಕರ್ಮಬಂಧ ಪರಾಭವ. ಪರೀಕ್ಷಿನ್ ಮಹಾರಾಜರು ಕೇಳುತ್ತಾರೆ, ನೀವೆಲ್ಲ ಉಪದೇಶ ಮಾಡಿದ್ದೆಲ್ಲ ಬಹಳ ಚೆನ್ನಾಗಿದೆ, ಕೇಳಿ ಆನಂದ ಆಯಿತು. ಇನ್ನು ಪ್ರಿಯವ್ರತ ರಾಜ
ಅವನು ಹೇಗೆ ಗೃಹಸ್ಥಾಶ್ರಮದ ಸುಖವನ್ನು ಅನುಭವಿಸಿದ, ಅವನು ಯಾವ ರೀತಿಯಲ್ಲಿ ಬದುಕಿದ, ಅವನ ಬಗ್ಗೆ ಕೇಳಬೇಕು ಅಂತ ನನಗೆ ಅಪೇಕ್ಷೆ ಇದೆ, ಅವ್ರ ಬಗ್ಗೆ ಹೇಳ್ರಿ ನಮಗೆ ಅಂತ ಕೇಳಿದಾಗ ಬಾಢಮುಕ್ತಂ ಭಗವತಃ ಉತ್ತಮ ಶ್ಲೋಕಸ್ಯ ಅವ್ರು ಹೇಳುತ್ತಾರೆ, ಬಾಢಂ ನಿಜವಾಗಿಯೂ ನೀವು ಹೇಳಿದ್ದು ನೀನು ಕೇಳಿದ್ದೆಲ್ಲ ಸರಿ ಇದೆ, ನಾನು ಹೇಳ್ತೀನಿ ಕೇಳಿದನ್ನೆಲ್ಲ ಅಂತ ನಿಶ್ಚಯವಾಗಿ ಹೇಳ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಆಗ ಪ್ರಿಯವ್ರತ ರಾಜ ಅವನ ಹೆಸರೇ ಹೇಳುವಂತೆ ಪ್ರಿಯವ್ರತ. ಪ್ರಿಯವ್ರತ ಅಂದರೆ ವ್ರತ ಅಂದರೆ ಭಾರಿ ಪ್ರೀತಿ ಇತ್ತಂತವನು. ಚಾತುರ್ಮಾಸ್ಯ ಬಂತು ಅಂದರೆ ನಮ್ಮಂಥವರೆಲ್ಲ ಯಾಕಾದರೂ ಬಂತು ಅಂತ ಅಂದ್ಕೊಳ್ತಿರ್ತೀವಿ. ಅವನಿಗೆ ಹಾಗಲ್ಲ, ವ್ರತ ಬರಲಿಲ್ಲ ಅಂದ್ರೆ ದುಃಖ ಆಗ್ತಿತ್ತಂತ. ವ್ರತ ಬಂದರೆ ಆನಂದ ಅವನಿಗೆ. ಅಂತೂ ಒಂದು ವ್ರತ ಬಂತಲ್ಲ ನಾ ಮಾಡ್ತೀನಿ ಅಂತ. ಕ್ಷೀರವ್ರತ ಬಂತ, ಕ್ಷೀರವ್ರತ ಏನು ವ್ರತ ಬರ್ತದೆ ಆ ವ್ರತವನ್ನು ಮಾಡ್ತಿದ್ದಂತೆ. ಹೀಗೆಲ್ಲ ವ್ರತಗಳನ್ನಾದ್ರಿಂದ ಅವನಿಗೆ ವ್ರತಗಳಲ್ಲಿ ಪ್ರೀತಿ ಜಾಸ್ತಿ ಇತ್ತು, ಆದ್ದರಿಂದ ಅವನಿಗೆ ಪ್ರಿಯವ್ರತ ಅಂತ ಹೆಸರಿತ್ತಂತೆ. ಅಂಥವನು ಪ್ರಿಯವ್ರತ. ಆ ಪ್ರಿಯವ್ರತ ಏನಿದ್ದಾನೆ ಅವನು ಹೇಳುತ್ತಾನೆ, ನನಗೆ ಈ ಸಂಸಾರ ಎನ್ನುವಂಥದ್ದು ಬೇಡ, ಸಂಸಾರ ಬೇಡ, ಇದು ಯಾವುದು ಬೇಡ, ಇದನ್ನೆಲ್ಲ ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ. ಕಾಡಿಗೆ ಹೋಗಿ ತಪಸ್ಸು ಮಾಡಿಕೊಂಡು ಚೆನ್ನಾಗಿ ದೇವರ ಆರಾಧನೆ ಮಾಡಿಕೊಂಡು ಬದುಕಿಬಿಡ್ತೀನಿ. ಅಲ್ಲ, ಸಂಸಾರ ಯಾಕೋ ಬೇಡ, ಸಿಂಹಾಸನ ಯಾಕೆ ಬೇಡ ಅಂದರೆ, ಸಿಂಹಾಸನದ ಮೇಲೆ ಕೂತೆ ಅಂತಾದರೆ ಇಡೀ ರಾಜ್ಯದ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳ್ತದೆ. ಆವಾಗ ಏನಾಗ್ತದೆ, ಬರೀ ನಾನು ರಾಜ್ಯದಲ್ಲಿ ಏನಾಯಿತು, ಏನು ಹೋಯಿತು, ಯಾರಿಗೇನು ತೊಂದರೆ ಆಯಿತು ಇದನ್ನೇ ವಿಚಾರಿಸ್ಕೊಂಡು ಕೂತೆ ಅಂದರೆ ದೇವರ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ದೇವರ ಧ್ಯಾನಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಟೈಮ್ ಇರೋದಿಲ್ಲ. ಅದರಿಂದಾಗಿ ನನಗೆ ಈ ರಾಜ್ಯ ಎನ್ನುವುದು ಬೇಡ. ಇಲ್ಲ, ಮದುವೆ ಮಾಡಿಕೊ ಅಂತಂದರೆ, ಮದುವೆ ಮಾಡಿಕೊಂಡೆ ಅಂದರೆ ಹೆಂಡತಿ ಜವಾಬ್ದಾರಿ ಬರುತ್ತದೆ, ಮಕ್ಕಳು ಹುಡ್ತಾವೆ, ಮಕ್ಕಳ ಮೇಲೆ ವ್ಯಾಮೋಹ ಬರುತ್ತದೆ. ಆದ್ದರಿಂದ ಇದೆಲ್ಲ ಆಯಿತು ಅಂದರೆ ಅಲ್ಲೂ ಕೂಡ ದೇವರ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನಗೆ ಈ ಹೆಂಡತಿ ಮಕ್ಕಳು ಅಂದರೆ ಗೃಹಸ್ಥಾಶ್ರಮ ಎನ್ನುವಂಥದ್ದು ಕೂಡ ಬೇಡ. ಅದರ ಜೊತೆಗೆ ಇನ್ನೊಂದು ಈ ಸಿಂಹಾಸನ ಎನ್ನುವಂಥದ್ದು ಕೂಡ ಬೇಡ. ನಾನು ಹೊರಡುತ್ತೇನೆ ಅಂತ, ಕಾಡಿಗೆ ಹೊರಡುತ್ತೇನೆ ಅಂತ ಹೊರಡಲಿಕ್ಕೆ ಶುರು ಮಾಡಿದ್ದಂತೆ. ಆ ಸಂದರ್ಭದಲ್ಲಿ ನಿಬೋಧ ತಾತೇದ ಮೃತಂ ಬ್ರವೀಮಿ ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ ಅಹಂ ಭವಸ್ತೆ ತತಯೇಷ ಮಹರ್ಷಿ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟಂ. ನಾವೆಲ್ಲ ಅಸ್ವತಂತ್ರ, ನಾವು ಅಂದ್ಕೊಂಡಂತೆ ಆಗ್ತದೆ. ಹರಿಚಿತ್ತ ಸತ್ಯ ಹರಿಚಿತ್ತ ಅಂತ ನಾವೇನೋ ಅಂದ್ಕೊಂಡಿರ್ತೀವಿ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ನಾವೀಗ ಇಂಥ ದಿವಸ ಇಂಥ ಕಾರ್ಯಕ್ರಮ ಮಾಡಬೇಕು, ಹೀಗಿರಬೇಕು ಅಂತ ಅಂದ್ಕೊಂಡಿರ್ತೀವಿ. ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ವಿವಾಹ ಮಾಡಬೇಕು, ಇನ್ನೊಂದು ಮತ್ತೊಂದು ಭಾಗವತ ಹೇಳಬೇಕು, ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತೀವಿ. ಇನ್ನೇನೋ ಅನರ್ಥ ಆಗಿಬಿಟ್ಟಿರ್ತದೆ ನಮ್ಮ ಜೀವನದಲ್ಲಿ. ಭಾಗವತ ಕೇಳಬೇಕು ಅಂದ್ಕೊಂಡಿರ್ತೀವಿ, ಗರುಡ ಕೇಳುವಂಥ ಸ್ಥಿತಿ ಬಂದ್ಬಿಟ್ಟಿರ್ತದೆ. ಹಾಗೆಲ್ಲ ಆಗ್ತಿರ್ತದೆ. ಆದ್ದರಿಂದ ಅಂಥದ್ದೆಲ್ಲ, ಆದ್ದರಿಂದ ನಮ್ಮ ಕೈಯಲ್ಲಿ ಯಾವುದೂ ಇರೋದಿಲ್ಲ. ನಮ್ಮ ಕೈಯಲ್ಲಿ ಭಗವಂತನ ಚಿತ್ತಕ್ಕೆ ಬಂದಂತೆ ನಡೀತದೆ ಎಲ್ಲವೂ ಕೂಡ, ಅವನ ಚಿತ್ತ ಅಷ್ಟೇ. ಆದ್ದರಿಂದ ಇವನು ಅಂದ್ಕೊಂಡ ನಾನು ಕಾಡಿಗೆ ಹೋಗ್ತೇನೆ ಅಂತ, ಯಾವುದು ನಾವಾಗಲಿ ರುದ್ರದೇವರಾಗಲಿ ಯಾರು ತಾನೇ ನಾವು ಸ್ವತಂತ್ರರು ಹೇಳಿ, ಎಲ್ಲ ಅಸ್ವತಂತ್ರರು ನಾವು ಅಂತ ಹೇಳ್ತಾರೆ. ಎಲ್ಲ ಅಸ್ವತಂತ್ರರು. ಅದಕ್ಕೆ ಏನು ಮಾಡಿದ್ರಂತೆ, ಸ್ವಯಂಭೂಮನುಗಳು ಬಂದು ಹೇಳಿದ್ರಂತೆ ಪ್ರಿಯವ್ರತನಿಗೆ, ಪ್ರಿಯವ್ರತ ಹಾಗೆ ಮಾಡಬೇಡ, ನೀನು ರಾಜ್ಯ ಆಳಬೇಕು. ಈ ಸಂತಾನದ ಪರಂಪರೆ ಎನ್ನುವಂಥದ್ದೇನಿದೆಯಲ್ಲ, ಇದು ಭಗವಂತ ನಮಗೆ ಹಾಕಿಕೊಟ್ಟ ಹಾದಿ, ಇದನ್ನು ನಿಲ್ಲಿಸುವಂಥ ಅಧಿಕಾರ ನಮಗಿಲ್ಲ. ಆದ್ದರಿಂದ ಈ ಸಂತಾನದ ಕಾರ್ಯಕ್ರಮ ಮುಂದುವರಿಯಬೇಕು. ಆದ್ದರಿಂದ ವೇದ ಮನುತ್ಯಾಚಾರ್ಯ ಅಂತೇವಾಸಿನ ಮನುಷಾಸ್ತೆ ಎಲ್ಲ ಹೇಳುತ್ತಾ ಪ್ರಜಾತಂತು ಮಾವ್ಯವಚ್ಛೇತ್ಸಿ ಹೇಳ್ತಾರೆ. ಪ್ರಜಾತಂತು ಅಂದರೆ ಈ ಸಂತಾನದ ಪರಂಪರೆ, ವೇದಾಧ್ಯಯನದ ಪರಂಪರೆ ಏನಿದೆಯಲ್ಲ, ಇದನ್ನು ನಿಲ್ಲಿಸಬಾರದು, ಇದು ಮುಂದುವರಿಬೇಕು, ಹೀಗೇ ಮುಂದೆ ಹೋಗ್ತಿರಬೇಕು ಅಂತ ಇದು ಭಗವಂತನ ಆಜ್ಞೆ, ಅದನ್ನು ನಿಲ್ಲಿಸಬಾರದು. ಆದ್ದರಿಂದ ನೀನು ಸನ್ಯಾಸಿ ಆದರೆ ಹಾಗೆ ನೀನು ಸಿಂಹಾಸನವನ್ನು ಆಳಬೇಕು, ಹಾಗೆಲ್ಲ ಹೋಗಬೇಡ ನೀನು ಅಂತ ಹೇಳಿದ್ರು. ನೀನು ಎಲ್ಲಿ ಸಿಕ್ಕರಲ್ಲಿ ಹೋಗ್ತೇನೆ ಮಾಡ್ತೇನೆ ಅಂತೆಲ್ಲ ಹೇಳಬೇಡ ಅಂತಂದರು. ಅದಕ್ಕೆ ಅವ್ರು ಹೇಳುತ್ತಾರೆ, ಅಲ್ಲ ಏನೇ ಆದರೂ ಕೂಡ ನಾನು ಸಂಸಾರಕ್ಕೆ ಬಂದೆ ಅಂದರೆ ದೇವರ ಸಾಧನೆ ಮಾಡಿಕೊಳ್ಳಿಕ್ಕಾಗಲ್ಲ. ಅದೇ ಸನ್ಯಾಸಿ ಆಗಿದ್ದರೆ ಯಾವ ಜವಾಬ್ದಾರಿ ಇಲ್ಲ, ಬರೀ ದೇವರ ಧ್ಯಾನ ಮಾಡ್ತಾ ಮಾತ್ರ ಇರ್ಬೋದು, ಇನ್ನೇನಿಲ್ಲ. ಹಾಗಾಗಿ ನನಗೆ ಆ ಸಂಸಾರ ಎನ್ನುವಂಥದ್ದು ಬೇಡ ಅಂತಂದರೆ ಬ್ರಹ್ಮಾದ್ಯಾಶ್ಚ ವಸಿಷ್ಠಾಶ್ಚ ಮುಚ್ಯಂತೆ ಸ್ತ್ರೀ ಸಹಾಯನಃ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾರೆ.
ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಂಥ ಮಾತು ಏನು ಅಂದರೆ, ಬ್ರಹ್ಮಾದ್ಯಾಶ್ಚ ವಶಿಷ್ಠಾಶ್ಚ ಮುಚ್ಯಂತೆ ಸ್ತ್ರೀ ಸಹಾಯನಃ. ಬ್ರಹ್ಮದೇವರಿಂದ ಹಿಡ್ಕೊಂಡು ವಸಿಷ್ಠ ಮಹರ್ಷಿಗಳ ತನಕಲೂ ಕೂಡ ಎಲ್ಲರೂ ಕೂಡ ಸಂಸಾರ ಮಾಡಿಕೊಂಡೇ ಇದ್ದವು. ವಸಿಷ್ಠರಿಗೂ ಕೂಡ ಅರುಂಧತಿ ಅಂತ ಹೆಂಡತಿ ಇರಲಿಲ್ಲ. ಬ್ರಹ್ಮದೇವರು ಕೂಡ ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ, ಸರಸ್ವತಿ ಇಲ್ಲೇನು ಹೆಂಡತಿ. ಹಾಗಾದರೆ ಎಲ್ಲರೂ ಕೂಡ ಹೆಂಡತಿನ ಬಿಟ್ಟೇನೆ ಮೋಕ್ಷಕ್ಕೆ ಹೋಗಿದ್ದಾರೆ, ಎಲ್ಲ ಸನ್ಯಾಸ ಸ್ವೀಕಾರ ಮಾಡಿಯೇ ಮೋಕ್ಷಕ್ಕೆ ಹೋಗಿದ್ದಾರೆ. ಹಾಗೆಲ್ಲ ಏನಿಲ್ಲ, ಇರಬೇಕು, ಇಲ್ಲೇ ಇರಬೇಕು. ಭಯ ಎನ್ನುವಂಥ ಅದನ್ನು ಪಡಬಾರ್ದಂತೆ. ಸಂಸಾರ ಅಂದರೆ ಭಯ ಅಂತ ಅಂದ್ಕೊಂಡು ಓಡೋಗ್ಬಿಡಬಾರ್ದು, ಪಲಾಯನವಾದವನ್ನು ಮಾಡಬಾರ್ದು, ಹೊರತಾಗಿ ಇರಬೇಕು, ಇದ್ದು ಇಲ್ಲೇ ಸಾಧನೆ ಮಾಡಬೇಕು ಅಂತ ಹೇಳುತ್ತಾರೆ. ಆದ್ದರಿಂದ ಇವರೆಲ್ಲ ಮುಚ್ಚಂತೆ ಸ್ತ್ರೀ ಸಹಾಯನಃ, ಹೆಣ್ಣಿನ ಸಹಕಾರದಿಂದಲೇ ಇವರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೆ. ಆದ್ದರಿಂದ ಸ್ವಧರ್ಮೇ ನಿಧನಂ ಶ್ರೇಯ, ನಮ್ಮದ್ದು ಅಂತ ಒಂದು ಧರ್ಮ ಇರ್ತದೆ, ನಮ್ಮ ಧರ್ಮ ಬಿಟ್ಟು ಇನ್ನೇನೋ ಮಾಡ್ತೇವೆ ಅಂತ ಹೋಗಿಬಿಡಬಾರ್ದಂತೆ. ಕೆಲವರು ಇರ್ತಾರೆ ಹಾಗೆ, ಇಲ್ಲಿ ನಾವು ಬ್ರಾಹ್ಮಣರಾಗಿ ಹುಟ್ಟಿರ್ತಾರೆ, ಬ್ರಾಹ್ಮಣರ ಧರ್ಮ ಏನು ಅಂತಂದರೆ ವೇದಾಧ್ಯಯನ ಮಾಡುವಂಥದ್ದು, ಸದಾಚಾರ ಸಂಪನ್ನರಾಗಿರುವುದು, ಇದೆಲ್ಲ ಬ್ರಾಹ್ಮಣ ಧರ್ಮ. ಆದರೆ ಈ ಧರ್ಮವನ್ನು ಬಿಟ್ಟು ಇನ್ನೇನೋ ನಾನು ಬಿಸ್ನೆಸ್ಸೇ ಮಾಡ್ತೀನಿ ಅಂತ ಹೋಗಿಬಿಡ್ತಿರ್ತಾರೆ. ಇಲ್ಲ ನಾನು ಇನ್ನೇನೋ ಒಂದು ದೊಡ್ಡ ಕೆಲಸವನ್ನು ಬೇರೆ ಏನೇನೋ ಮಾಡ್ತೀನಿ, ಹೀಗೆಲ್ಲ ಮಾಡಿ. ಇದೆಲ್ಲ ನಮ್ಮ ಧರ್ಮ ಏನಿದೆ ಅದನ್ನೇ ಮಾಡಬೇಕಂತೆ. ಸ್ವಧರ್ಮೇ ನಿಧನಂ ಶ್ರೇಯ, ನಮ್ಮ ಧರ್ಮವನ್ನು ನಾವು ಮಾಡಬೇಕು. ಪರಧರ್ಮೋ ಭಯಾವಹ, ನಾವು ಬೇಟೆ ಆಡ್ತೀವಿ ಅಂತ ಹೋದರೆ ಚೆನ್ನಾಗಿರ್ತದೆ, ಬ್ರಾಹ್ಮಣನಾಗಿ ಹುಟ್ಟಿ ಅಂಥ ಕೆಲಸ ಮಾಡಬಾರ್ದು. ಆದ್ದರಿಂದ ಮತ್ತು ಕಾಲಕ್ಕೆ ಸರಿಯಾಗಿ ಮಾಡಬೇಕು, ಯಾವ ಕಾಲ ಅಂತ ನೋಡಬೇಕು, ಮತ್ತಷ್ಟೇ ಅಲ್ಲ ಯಾವ ಧರ್ಮದಲ್ಲಿದ್ದೇವೆ ನೋಡಬೇಕು, ಕಾಲಕ್ಕೆ ಸರಿಯಾದ ಧರ್ಮ ಮಾಡಬೇಕು. ದಶರಥ ಮಹಾರಾಜ ಏನು ಮಾಡಿದಂತೆ, ಒಂದು ಕಾಲ ಎಂಥ ಸ್ಥಿತಿ ನೋಡಿ ಅವನಿಗೆ. ದಶರಥ ಮಹಾರಾಜ ಕ್ಷತ್ರಿಯ, ಅವನ ಧರ್ಮ ಬೇಟೆ ಆಡುವಂಥದ್ದೆಲ್ಲ ಧರ್ಮ ಇಲ್ಲ ಅಂತಲ್ಲ, ಆದರೆ ಒಂದು ಕಾಲ ಅಂತ ಇರ್ತದೆ ಬೇಟೆ ಆಡಬೇಕಾದ್ರೆ. ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ಬೇಟೆ ಆಡ್ತೀನಿ ಅಂತ ಹೋಗಿಬಿಟ್ಟಿದ್ದಾರೆ. ಗದ್ದ ಎಲ್ಲ ಏನಾದ್ರು ಎಲ್ಲಾದರೂ ಉಂಟ, ಬೆಳಿಗ್ಗೆ 4 ಗಂಟೆಗೆ ಎದ್ದು ದೇವ್ರ ಧ್ಯಾನ ಮಾಡ್ತಾ ಕೊಡಬೇಕು, ಅದನ್ನು ಬಿಟ್ಟು ಬೇಟೆ ಆಡ್ತೇನೆ ಅಂತ ಹೋದರೆ ಇಂಥವೆಲ್ಲ ಮಾಡ್ತಿರ್ತಾರೆ. ಕೆಲವರೆಲ್ಲ ಬೆಳಿಗ್ಗೆ ಹೇಳ್ತಾರೆ ದೇವ್ರ ಧ್ಯಾನ ಮಾಡ್ರು ಅಂದರೆ ಕೈಯಲ್ಲಿ ಒಂದು ಚೈನ್ ಹಿಡ್ಕೊಂಡು ನಾಯಿ ಹಿಡ್ಕೊಂಡು ಹೋಗಿಬಿಡ್ತಾರೆ. ಇಂಥವೆಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡಬೇಡ್ರಿ, ಹಾಗೆಲ್ಲ ಮಾಡಿದರೆ ಸಮಸ್ಯೆ ಆಗ್ತದೆ. ದಶರಥ ಹಾಗೆ ಹೋದವನು ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ದಂತೆ. ಹೋದಾಗ ಎಲ್ಲೋ ಒಂದು ಕಡೆಯಲ್ಲಿ ಆನೆ ಸೊಂಡ್ಲಿಂದ ನೀರು ಕುಡಿತಿತ್ತು. ಇವನು ಶಬ್ದವೇದಿ ಅಂತ ನನಗೆ ಒಂದು ಕೀರ್ತಿ ಇದೆ, ನಾನು ತೋರಿಸ್ತೇನೆ ಅಂತ ಹೇಳಿ ಆನೆಗೆ ಬಾಣ ಬಿಡುತ್ತೇನೆ ಅಂತ ಅನ್ಕೊಂಡು ಒಂದು ಬಾಣ ಬಿಟ್ಟನಂತೆ. ಆ ಬಾಣ ಹೋಗಿ ಸಿಗಾಕ್ಕೊಡ್ತು, ಅಲ್ಲಿಂದ ಆನೆ ಒದರಿದ ಶಬ್ದ ಬರಲಿಲ್ಲ, ಮನುಷ್ಯರು ಒದರಿದ ಶಬ್ದ ಬಂತಂತೆ. ಹೋಗಿ ನೋಡುತ್ತಾನೆ, ಅಲ್ಲಿ ಶ್ರವಣಕುಮಾರ ಸತ್ತು ಬಿದ್ದಿತ್ತು ಸಾಯೋ ಕಾಲದಲ್ಲಿ. ಅಂದರೆ ಆ ಶ್ರವಣಕುಮಾರ ಅವನೇನು ಮಾಡಿದ್ದಂತೆ ಪಾಪ. ಶ್ರವಣಕುಮಾರ ಅವರ ತಂದೆ ತಾಯಿಯಂದ್ರಿಬ್ಬರು ಕೂಡ ಕುರುಡರು. ಕಾಶಿ ಯಾತ್ರೆ ಮಾಡಿಸ್ತೇನೆ ನಿಮಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಂತೆ. ಆ ಕಾಶಿ ಯಾತ್ರೆಗೆ ಅಂತ ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಕಾಡಿನ ದಾರಿಯಲ್ಲಿ ನಮಗೆ ಬಾಯಾರಿಕೆ ಆಗ್ತಿದೆಯೋ ಶ್ರವಣ, ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ದಕ್ಕೆ ಅವನು ಆಯಿತು ನೀರು ತರ್ತೀನಿ, ನೀವು ಇಲ್ಲೇ ಇರ್ರಿ ಅಂತ ಅಲ್ಲೇ ಇಟ್ಟಿದ್ನಂತ ಅವನ ತಂದೆ ತಾಯಿಗಳನ್ನು. ಅಲ್ಲಿ ಒಂದು ಕಡೆ ಕೂಡಿಸಿ ಇವು ನೀರು ತರಲಿಕ್ಕೆ ಅಂತ ಹೋಗಿ, ಅದೇನಿತ್ತು ಹೂಜಿ ಅಂತ, ಈ ಮಡಿಕೆ ಇರ್ತದೆ, ಆನೆ ಸೊಂಡ್ಲಂತ ಇರ್ತದೆ, ಉದ್ದ ಇರ್ತದೆ ಕೆಲವು, ಅದರಿಂದ ನೀರು ತುಂಬ್ತಿದ್ನಂತೆ. ನೀರು ತುಂಬುವಾಗ ಅದ ಹೂಜಿ ಆನೆ ನೀರು ಕುಡಿಯುವಾಗ ಹೇಗೆ ಶಬ್ದ ಬರ್ತಿತ್ತು ಹಾಗೆ ಮಾಡ್ತಿತ್ತಂತ ಶಬ್ದ. ಆ ಶಬ್ದ ಕೇಳಿಕೊಂಡು ಆನೆ ಅಂದ್ಕೊಂಡು ಬಾಣ ಬಿಟ್ಟ, ಹೋಗಿ ಶ್ರವಣಕುಮಾರನಿಗೆ. ಶ್ರವಣಕುಮಾರ ಕೊನೆಗೆ ಸಾಯ್ತಾ ಇರುವಾಗ ಹೇಳಿದ, ನಾನು ಸಾಯ್ತಿದ್ದೇನೆ, ನಮ್ಮ ಅಪ್ಪ ಅಮ್ಮ ಅಲ್ಲಿದ್ದಾರೆ, ತಿಳಿಸ್ಬಿಡು ಅವರಿಗೆ. ಅವರು ಪಾಪ ನಾನು ಬರ್ತೀನಿ ಅಂದ್ಕೊಂಡು ಕಾಯ್ತಿರ್ತಾರೆ, ಕುರುಡರು ಬೇರೆ ಅವರು, ಏನು ಮಾಡಬೇಕು ಅಂತ ಹೇಳಿದಾಗ ಆ ನೀರನ್ನು ತೊಗೊಂಡು ಹೋಗಿ ಅವರ ಅಪ್ಪ ಅಮ್ಮಂದರಿಗೆ ದಶರಥ ಕೊಡ್ತಾನೆ. ಕೊಟ್ಟಾಗ ಏನಾಯ್ತು ಅವನಿಗೆ, ದಶರಥನಿಗೆ ಹೇಳಿದ್ರಂತೆ, ನಾನು ನಿಮ್ಮ ಮಗ ಅಲ್ಲ, ನಿಮ್ಮ ಮಗನನ್ನು ಕೊಂದ ಪಾಪಿ ನಾನು ಅಂತಂದಂತೆ. ಈ ವಿಷಯ ಹೇಳಿದ ಕೂಡಲೇ ಆ ತಂದೆ ತಾಯಿಗಳು ಬಹಳ ದುಃಖದಿಂದ ಹೇಳಿದ್ರಂತೆ. ಏನು ಅಂದರೆ, ನಾವು ಸಾಯೋ ಕಾಲದಲ್ಲಿ ನಮ್ಮ ಮಗ ನಮ್ಮ ಜೊತೆಗಿರಬೇಕು, ಆದರೆ ನಮ್ಮ ಮಗನೇ ನಮ್ಮ ಜೊತೆಗಿಲ್ಲದಂತೆ ಮಾಡಿದಂಥವು ನೀನಾದ್ರಿಂದ ನಿನ್ನ ಮಕ್ಕಳು ನಿನಗೆ ಬದುಕಿದ್ದಾಗಲೂ ಕೂಡ ಅವ್ರ ಹತ್ತಿರದಲ್ಲಿದ್ದಾಗ ನಿನಗೆ ಮರಣ ಬರಬಾರ್ದು, ಅವರು ದೂರದಲ್ಲಿದ್ದಾಗಲೇ ಮರಣ ಬರಲಿ ನಿನಗೆ ಅಂತ ಶಾಪ ಹಾಕಿದ್ರು. ಅದಕ್ಕೆ ನೋಡಿ, ರಾಮ ಕಾಡಿಗೆ ಹೋಗಿದ್ದ, ಭರತ ಅಲ್ಲಿ ಇರಲಿಲ್ಲ, ರಾಮನ ಜೊತೆಗೆ ಲಕ್ಷ್ಮಣ ಹೋಗಿದ್ದ, ಭರತ ಶತ್ರುಘ್ನ ಇಬ್ಬರು ಕೂಡ ಕೇಕಯ್ಯ ದೇಶಕ್ಕೆ ಹೋಗಿದ್ರು. ಆಗಿ ಒಂದು ಪ್ರಾಣ ಹೋಯ್ತು, ಯಾಕೆ ಅವ್ರು ಶಾಪ ಹಾಕಿದ್ದು. ಹೀಗೆಲ್ಲ ಆಗ್ತದೆ. ಆದ್ದರಿಂದ ಕಾಲ ನೋಡಬೇಕು. ಹಾಗಾಗಿ ನಮ್ಮ ಧರ್ಮ ಏನು ಅಂತ ನೋಡಬೇಕು. ಆಯಾಯ ಕಾಲಕ್ಕೆ ಸರಿಯಾಗಿ ಧರ್ಮ ಮಾಡಬೇಕಂತೆ. ಆ ಕಾಲದ ಧರ್ಮ ಅಂತ ಇರ್ತದೆ. ಅದೇ ರೀತಿಯಲ್ಲಿ ಒಂದೊಂದು ಜನ್ಮವನ್ನು ತಳೆದಾಗ ಆ ಜನ್ಮಕ್ಕೆ ಸರಿಯಾಗಿ ಒಂದೊಂದು ಧರ್ಮ ಅಂತ ಇರ್ತದೆ. ಬ್ರಾಹ್ಮಣನಾಗಿ ಹುಟ್ಟಿ ಅಧ್ಯಯನಗಳನ್ನು ಮಾಡಬೇಕು, ಅಧ್ಯಾಪನವನ್ನು ಮಾಡಬೇಕು, ಅದನ್ನು ಬಿಟ್ಟು ಇನ್ನೇನೋ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ನೀನೊಬ್ಬ ಕ್ಷತ್ರಿಯ,
ಕ್ಷತ್ರಿಯ ಆದ್ರಿಂದಾಗಿ ನಿನ್ನದ್ದೇ ಒಂದು ಕರ್ತವ್ಯ ಇದೆ ಅಂತ ಹೇಳ್ತಾನೆ. ನಿನ್ನದ್ದೇ ಒಂದು ಕರ್ತವ್ಯ ಇದೆ, ಅದನ್ನು ಮಾಡಬೇಕು ಅಂತ ಹೇಳಿದರು. ಅವನಿಗೆ ಎಷ್ಟು ಹೇಳಿದರೂ ಕೇಳಲಿಲ್ಲಂತೆ. ಕೇಳದೇ ಇದ್ದಾಗ ಆಗ ಬ್ರಹ್ಮದೇವರನ್ನು ಕರೆಸಿದರು ಸ್ವಯಂಭೂಮನುಗಳು. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ ಕೃಷ್ಣ ಹೇಳ್ತಾನೆ. ಅದನ್ನೆಲ್ಲ ಬ್ರಹ್ಮದೇವರು ಹೇಳುತ್ತಾರೆ. ಜ್ಞಾನಯೋಗೇನ ಸಾಂಖ್ಯಾನ, ಕೆಲವರು ಇರ್ತಾರೆ, ಎಲ್ಲರೂ ಕೂಡ ಮೋಕ್ಷ ಎನ್ನುವಂತಹದ್ದು ಕೇವಲ ಜ್ಞಾನ ಮಾರ್ಗದಿಂದ ಅಂತಿಲ್ಲ, ಕೇವಲ ಕರ್ಮ ಮಾರ್ಗದಿಂದ ಅಂತಿಲ್ಲ. ಮತ್ತೇನು ಅಂದರೆ ಕೆಲವರಿಗೆ ಮೋಕ್ಷ ಎನ್ನುವಂತಹದ್ದು ಜ್ಞಾನ ಮಾರ್ಗದಿಂದ, ಕೆಲವರಿಗೆ ಕರ್ಮ ಮಾರ್ಗದಿಂದ ಅಂತ ಇರ್ತದಂತೆ. ಎರಡು ರೀತಿಯ ಜನಾಂಗ ಇದೆ. ಜನಕಾದಿಗಳು ಸನಕಾದಿಗಳು ಅಂತ ಹೇಳ್ತಾರೆ. ಜನಕಾದಿಗಳು ಅಂತಂದರೆ ಜನಕ ಮಹಾರಾಜ ಮೊದಲಾದವರು, ಅವರೆಲ್ಲ ಕ್ಷತ್ರಿಯರು. ಅವರೆಲ್ಲ ದೇಶದಲ್ಲಿ ಸಿಂಹಾಸನವನ್ನು ಆಳಿ ಅವರು ಪ್ರಜೆಗಳನ್ನು ರಕ್ಷಣೆ ಮಾಡಿ ಎಲ್ಲ ಪ್ರಜೆಗಳನ್ನು ಉದ್ಧಾರ ಮಾಡಿಯೇ ಮೋಕ್ಷಕ್ಕೆ ಹೋಗೋದು, ಅದು ಒಂದು ಮಾರ್ಗ ಅಂತಿದೆ. ಸನಕಾದಿಗಳು ಅಂದರೆ ಅವರು ಬರೀ ಜಪ ತಪ ಅನುಷ್ಠಾನ ಹೀಗೆ ಮೋಕ್ಷಕ್ಕೆ ಹೋಗೋದು ಅಂತ ಅವರದ್ದೊಂದು ನಿಯಮ ಇದೆ. ಹೀಗೆ ಸನಕಾದಿಗಳು ಜನಕಾದಿಗಳು ಅಂತ ಎರಡು ವಿಧವಾಗಿದ್ದಾರೆ. ಆದ್ದರಿಂದಾಗಿ ರಾಜರುಗಳೆಲ್ಲರೂ ಕೂಡ ಸಿಂಹಾಸನದಲ್ಲಿದ್ದು ಒಳ್ಳೆಯ ಕೆಲಸವನ್ನು ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕು, ಹಾಗೆ ಹೋಗೋ ಹಾಗಿಲ್ಲ. ಇದನ್ನೆಲ್ಲ ಬ್ರಹ್ಮದೇವರು ಹೇಳಿದರು. ಇನ್ನು ಸಂಸಾರ ಎನ್ನುವಂಥದ್ದು ದುಃಖ ಅಂತ ಹೇಳಿದಲ್ವ, ಸಂಸಾರ ಎನ್ನುವಂಥದ್ದು ದುಃಖ ಯಾಕೆ ಅಂತ ಕೇಳ್ತಾರೆ. ಅಲ್ಲ, ಕಾಡಿಗೆ ಹೋದರೆ ದುಃಖ ಇಲ್ವಾ, ಅಲ್ಲಿ ಭಯ ಇಲ್ವ? ಸಂಸಾರವನ್ನು ಮಾತ್ರ ಭಯ ಯಾಕೆ ಅಂದರೆ ಹೆಂಡತಿ ಮಕ್ಕಳು ಅವ್ರ ಕಾಟ ಇವ್ರ ಕಾಟ ಭಯ ಅಂತ ಹೇಳ್ತಿದ್ದೆ. ಅಲ್ಲ, ಕಾಡಿಗೆ ಹೋದರೆ ಭಯ ಇಲ್ವಾ? ಯಾಕೆ ಅಂದರೆ ಕಾಡಲ್ಲೂ ಕೂಡ ಯಾವುದಾದ್ರೂ ಹುಲಿ ಬಂದು ತಿಂತದೋ ಏನೋ, ಸಿಂಹ ಬರುತ್ತದೋ ಏನೋ, ಅಲ್ಲೂ ಭಯ ಇದೆ ಅಲ್ವಾ? ಎಲ್ಲಿಲ್ಲ ಹೇಳಿ ಭಯ ಎನ್ನುವಂಥದ್ದು? ಭಯ ಎನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಇದೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಮನುಷ್ಯನಿಗಾಗಬೇಕಾದ್ರೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೂ ಕೂಡ ಆ ವಿಷಯಾಸಕ್ತಿ ಎನ್ನುವಂಥದ್ದು ಇಲ್ಲ ಅಂತಾದರೆ, ಯಾರಿಗೆ ಮನುಷ್ಯನಾದವನಿಗೆ ಅರಿಷಡ್ವರ್ಗಗಳು ಇರೋದಿಲ್ಲವೋ, ಆ ಅರಿಷಡ್ವರ್ಗಗಳನ್ನು ಬಿಟ್ಟಿದ್ದ ಅಂತಾದರೆ, ವಿಷಯಾಸಕ್ತಿ ಎನ್ನುವಂಥದ್ದು ಇಲ್ಲ ಅಂದರೆ ಸಂಸಾರವೂ ಕೂಡ ಸುಖಮಯವಾಗೇ ಇರ್ತದೆ. ಸಂಸಾರವು ಸುಖಮಯವಾಗಿರುತ್ತದೆ. ಆದರೆ ನೀನು ಅಲ್ಲಿ ಹೋದಾಗಲೂ ಕೂಡ ಕಾಡಲ್ಲಿ ಭಯ ಎನ್ನುವಂಥದ್ದು ಇದ್ದೇ ಇರ್ತದೆ, ಎಲ್ಲಿ ಹೋದರೂ ಭಯ ಇರ್ತದೆ. ಆದ್ದರಿಂದ ಭಯ ಎನ್ನುವಂಥದ್ದನ್ನು ಬಿಡಬೇಕು. ಅದಕ್ಕೆ ವಿಷಯಾಸಕ್ತಿಯನ್ನು ಕಡಿಮೆ ಮಾಡಿಕೊಡಬೇಕು. ಅಂದರೆ ಸಂಸಾರದಲ್ಲೇ ಇರಬೇಕು, ಇದ್ದರೂ ಕೂಡ ಅದರಲ್ಲಿ ಆಸಕ್ತಿ ಇರಬಾರದು ಅಂತ. ಆದರೆ ಆಸಕ್ತಿ ಇರಬಾರ್ದು ಅಂದ ಕೂಡಲೇ ಮತ್ತೇನಾಗಿಬಿಡುತ್ತದೆ ಅಂದರೆ, ಕೆಲವೊಮ್ಮೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಕೂಡ ಸಂಸಾರದಲ್ಲಿರ್ತಾರೆ, ನನಗೆ ಆಸಕ್ತಿ ಇಲ್ಲ, ಅದನ್ನು ಹೆಂಡತಿ ಆದವಳು ಗಂಡನ ಹತ್ರ ಹೇಳಬಾರ್ದು. ಮತ್ತು ಗಂಡನೂ ಕೂಡ ಹೆಂಡತಿ ಹತ್ರ ನನಗೆ ಈ ಸಂಸಾರದಲ್ಲಿ ಆಸಕ್ತಿನೇ ಇಲ್ಲ ಹಾಗೆಲ್ಲ ಹೇಳಲಿಕ್ಕೆ ಹೋಗಬಾರ್ದು. ಮತ್ತು ಅವ್ರಿಗೆ ತಾತ್ಸಾರ ಭಾವ ಬಂದುಬಿಡುತ್ತದೆ. ನಮ್ಮ ಮನಸ್ಸಲ್ಲೇ ಇರಬೇಕು. ಮತ್ತು ಹಾಗೆ ಹೇಳ್ತಾ ಕೂತ್ಕೊಂಡ್ರೆ ಅಂದರೆ ಸಾಕಾಗಿದೆ, ಹೋಗೋ ಮಾರೆ ಮನೆಯಿಂದ ಹೊರಗೆ ಹೋಗಿಬಿಡು ಅಂದ್ಬಿಡ್ತಾರೆ. ಹಾಗೆಲ್ಲ ಆಗ್ತದೆ, ಹಾಗೆಲ್ಲ ಆಗಬಾರ್ದು. ಅದಕ್ಕೆ ಮನಸ್ಸಲ್ಲೇ ಇರಬೇಕು, ಆದರೆ ಅವ್ರ ಎದುರಲ್ಲಿ ತೋರಿಸ್ಕೊಂಡಿರಬಾರ್ದಂತೆ. ಹಾಗೆ ವಿಷಯಾಸಕ್ತಿ ಇಲ್ಲದಂತೆ ಬದುಕಬೇಕಂತೆ. ಬದುಕು ಅಂದರೆ ಹಾಗೆ, ಆಗ ಬದುಕು ಸುಂದರವಾಗಿರ್ತದಂತೆ, ಭಾಳ ಚೆನ್ನಾಗಿರ್ತದೆ ಬದುಕು ಎನ್ನುವಂಥದ್ದು. ಹಾಗೇ ಬದುಕಬೇಕು. ಅಲ್ಲ, ಅದು ಹೇಗೆ ಬದುಕೋದು, ಹಾಗೆ ಭಾರಿ ಕಷ್ಟ ಅಲ್ವ ಅದೆಲ್ಲ ಅಂತಂದರೆ, ಅದಕ್ಕೆ ನಮ್ಮ ಗುರುಗಳೊಂದು ಕತೆ ಹೇಳ್ತಿದ್ರು. ಒಬ್ಬ ಬ್ರಾಹ್ಮಣ ಇದ್ದನಂತೆ, ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣ ಅವನು ಮದುವೆ ಮಾಡಿಕೊಂಡಿದ್ದ, ಒಂದು ಇಬ್ಬರು ಮಕ್ಕಳಿದ್ರು ಅವನಿಗೆ. ಆದರೆ ಮದುವೆ ಆದಮೇಲೆ ಅವನಿಗೆ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಅನಿಸ್ತಂತೆ, ತತ್ವಜ್ಞಾನ ಪಡ್ಕೊಳ್ಬೇಕು ಅಂತ ಅನಿಸ್ತು. ಆದರೆ ತತ್ವಜ್ಞಾನ ಪಡ್ಕೊಳ್ಬೇಕು ಅಂದಾಗ ಅವನಿಗೇನಾಗ್ತಿತ್ತು, ಶಾಸ್ತ್ರ ಪಾಠ ಕೇಳಲಿಕ್ಕೆ ಹೋಗಬೇಕು ಅಂದರೆ ಸಾಕು, ಏನೋ ಒಂದು ಅಡ್ಡಿ ಆತಂಕ, ಏನೋ ಸಮಸ್ಯೆ. ಮನೆಯಲ್ಲಿ ಹೆಂಡತಿ ತರಕಾರಿ ಹೆಚ್ಚು ಅನ್ನೋದು, ಇಲ್ಲ ಅನ್ನಕ್ಕಿಡು ಅನ್ನೋದು, ಏನೋ ಒಂದು ಕಿರಿಕಿರಿ ಅಂತ. ಮಕ್ಕಳಿರ್ತಿದ್ರು, ಅದು ಇದು ಮಾಡು, ಏನೋ ಒಂದು ಸಮಸ್ಯೆ ಆಗ್ತಿತ್ತು. ಇಂಥದ್ದೆಲ್ಲ ಆಗೋದು. ಅದಕ್ಕೋಸ್ಕರವಾಗಿ ಹೇಗಪ್ಪ ಅಧ್ಯಯನ ಮಾಡಲಿ ಅಂತ ಭಾರಿ ಕಷ್ಟ ಆಗಿಬಿಟ್ಟಿತ್ತಂತೆ. ಆದರೆ ಅವನು ಇದ್ದ ಊರೇನಿತ್ತಲ್ಲ, ಆ ಊರಲ್ಲೇ ಒಬ್ಬರು ದೊಡ್ಡ ರಾಜ ಇದ್ದ. ಬರೀ ರಾಜ ಅಲ್ಲ, ರಾಜಋಷಿ ಅವನು. ರಾಜ ಅಂದರೆ ಬರೀ ದೇಶ ಆಳುವವನು. ರಾಜಋಷಿ ಅಂದರೆ ತತ್ವಜ್ಞಾನವನ್ನು ಪಡೆದು ದೇಶ ಆಳುವವನು ಅಂತ ಅರ್ಥ. ರಾಜಋಷಿ ಜ್ಞಾನಿಯೂ ಆಗಿದ್ದಂತ. ಅವನು ಜ್ಞಾನಿ ಅಂದರೆ ರಾಜ್ಯವನ್ನು ಆಳುತ್ತಿದ್ದ, ಆದರೂ ತತ್ವಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಆ ಬ್ರಾಹ್ಮಣನಿಗೆ ಒಂದು ಕುತೂಹಲ ಆಯಿತು. ನನಗೆ ಬರೀ ಒಂದು ಸಂಸಾರ, ಒಬ್ಬ ಹೆಂಡತಿ, 2 ಮಕ್ಕಳು, ಅವನ್ನ ನೋಡಿಕೊಂಡೇ ನನಗೆ ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಆಗ್ತಿಲ್ಲ. ಆದರೆ ರಾಜನಿಗೆ ಇಡೀ ರಾಜ್ಯದ ತಲೆಬಿಸಿ ಇದೆ ಅವನಿಗೆ. ಇಷ್ಟಿದ್ರೂ ಕೂಡ ತತ್ವಶಾಸ್ತ್ರದ ಅಧ್ಯಯನ ಮಾಡಿದ್ದಾನೆ ಅವನು. ಹೇಗಿದು ಅಂತ ಒಂದು ಕುತೂಹಲ ಬಂತು ಅವನಿಗೆ.
ಕುತೂಹಲ ಬಂದು ಏನು ಮಾಡಿದ್ದಂತೆ, ಆ ರಾಜನ ಬಳಿಗೆ ಹೋಗಿ ಕೇಳಬೇಕು ಅಂತ, ನಾನು ಹಾಗೆ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಒಂದು ಟಿಪ್ಸ್ ಕೇಳೋಣ ಅಂತ ಹೋದನಂತಲ್ಲಿ. ಅದನ್ನು ಕೇಳಬೇಕು ಅಂತ ಹೋದಾಗ ಏನಾಯಿತಂತೆ, ಹೋದಾಗ ರಾಜ ಇಂಥ ಹೊತ್ತಿಗೆ ಬಾ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟ. ಸಾಯಂಕಾಲದ ಹೊತ್ತಿಗೆ ಬಂದು ಹೋದನಂತೆ. ಸಾಯಂಕಾಲದ ಹೊತ್ತು ಹೋದಾಗ ಸರಿಯಾಗಿ ಇವನು ಒಳಗೆ ಹೋಗ್ತಾ ಇರಲಿಕ್ಕೆ ಕತ್ಲಾಗ್ತಾ ಇತ್ತವನು. ಆಗ ರಾಜನನ್ನು ಹೋಗಿ ಕೇಳಿದ್ನಂತೆ. ಕೇಳಿದಾನೆ, ರಾಜ ನನಗೊಂದು ಸಮಸ್ಯೆ ಇದೆ, ನನಗೊಬ್ಬ ಹೆಂಡತಿ 2 ಮಕ್ಕಳಿದ್ದಾವೆ, ಓದಬೇಕು ಅಂದರೆ ನನಗೆ ಟೈಮೇ ಸಿಗ್ತಿಲ್ಲ, ನನಗೆ ಭಾಳ ಸಮಸ್ಯೆ ಆಗಿದೆ. ಆದರೆ ನಿನಗಿಷ್ಟು ಜವಾಬ್ದಾರಿ ಇದೆ, ಇಡೀ ರಾಜ್ಯದ ಜವಾಬ್ದಾರಿ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರನ್ನು ನೋಡ್ಕೋಬೇಕು. ಇಷ್ಟಿದ್ರೂ ಕೂಡ ನೀನು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೀಯಲ್ಲ, ಹೇಗೆ ಅಂತ ಕೇಳಿದ್ನಂತ. ನನಗಿದ್ರಿಂದ ನನಗೊಂದು ಟಿಪ್ಸ್ ಕೊಡು, ನಾನು ಮಾಡ್ತೀನಿ, ಏನಾದರೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ರಾಜ ಹೇಳಿದ್ನಂತೆ, ಸ್ವಲ್ಪ ಒಂದು 5 ನಿಮಿಷ ಒಂದು ಅರ್ಜೆಂಟ್ ಕೆಲಸ ಇದೆ ನನಗೆ, ಒಳಗೆ ಹೋಗಿ ಬರ್ತೀನಂತೆ, ಅರಮನೆ ಒಳಗೆ ನನಗೆ ಕೆಲಸ ಇದೆ, ಅಲ್ಲಿ ತನಕ ವೆಯ್ಟ್ ಮಾಡಿ ನೀನು ಅಂತ ಹೇಳಿದ್ನಂತೆ. ಆಯಿತು ಅಂದ, ವೆಯ್ಟ್ ಮಾಡಿ. ಸುಮ್ಮನೆ ವೆಯ್ಟ್ ಮಾಡ್ಲಿಕ್ಕೆ ನಿನಗೂ ಬೋರ್ ಆಗ್ತದೆ ಪಾಪ, ಬೇಕಾದ್ರೆ ನನ್ನ ಅರಮನೆ ಎಲ್ಲ ಚೆನ್ನಾಗಿದೆ, ಎಲ್ಲ ಒಂದು ಸರ್ತಿ ರೌಂಡ್ ಹೊಡ್ಕೊಂಬಾ, ಬೇಕಾದ್ರೆ ಎಲ್ಲ ನೋಡ್ಕೊಂಬಾ ಅಂತ ಹೇಳಿದ್ನಂತೆ. ಆಯಿತು ಅಂತಂದ. ಆಮೇಲೆ ಜೊತೆಗೆ ಹೇಳಿದ್ನಂತೆ, ಕತ್ಲಾಗ್ತಾ ಇದೆ, ಒಂದು ದೀಪ ಕೈಯಲ್ಲಿ ಹಿಡ್ಕೊಂಡು ಹೋಗು, ಬೆಳಕಿನ ಇದರಲ್ಲಿ ಎಲ್ಲ ನೋಡ್ಕೊಂಡು ಬಾ. ಸರಿ ಅಂತ ಹೇಳಿದ್ನಂತೆ. ಆಮೇಲೆ ಮತ್ತೆ ಹುಷಾರು ಮಾರಾಯ, ದೀಪ ಆರಿಸ್ಕೋಬೇಡ, ದಾರಿ ತಪ್ಪಿ ಹೋಗ್ತದೆ, ಚೆನ್ನಾಗಿ ಹಿಡ್ಕೊಂಡು ಹೋಗಿ ಬಾ ನೀನೆಲ್ಲ ಕಡೆ. ಆಯಿತು ಅಂತಂದನು. ಸರಿ ಅಂತ ದೀಪವನ್ನು ಹಿಡ್ಕೊಂಡು ಆ ಬೆಳಕಲ್ಲಿ ಸುತ್ತಮುತ್ತಲು ಏನೇನಿದೆ ರಾಜನ ಮನೆಯಲ್ಲಿ ಅಂತ ವೈಭವವನ್ನೆಲ್ಲ ನೋಡ್ತಾ 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 ತಿರುಗ್ಕೋತ ಬಂದಂತೆಲ್ಲ, ಎಲ್ಲ ಕಡೆ ತಿರುಗಿ ಬಂದ. ಕೊನೆಗೆ ಬಂದು ತಾನು ಇದ್ದ ಜಾಗಕ್ಕೆ ಬಂದು ನಿಂತುಕೊಂಡು ಕೂಡ್ಲೇನೆ ಸರಿಯಾಗಿ ರಾಜ ಬಂದು ಕೂಡ್ಲೇನೆ ಕೇಳಿದ್ನಂತೆ, ರಾಜ ನನಗೆ ಉತ್ತರ ಹೇಳ್ತೀನಿ ಅಂದಿದ್ದೆಲ್ಲಪ್ಪ, ಹೇಳು ಅನ್ನಂತೆ. ಆಗ ರಾಜ ಕೇಳಿದ್ನಂತೆ, ಹೌದು ನಾ ಹೇಳ್ತೀನಿ ಅಂದಿದ್ದೆ, ನೀನು ನನ್ನ ಅರಮನೆಯೆಲ್ಲ ನೋಡಿ ಬಾ ಅಂತ ಹೇಳಿದ್ದೆ, ನೋಡಿದೆ ಇಲ್ಲೋ ಅಂತ ಕೇಳಿದ್ನಂತೆ. ನೋಡಿದೆ ಅಂತಂದ. ನೋಡಿದೆ, ಹೌದಾ, ಹಾಗಾದ್ರೆ ಇಂಥ ಒಂದು ಜಾಗದಲ್ಲಿ ಒಂದು ವಸ್ತು ಇಟ್ಟಿದ್ದೆ ನಾನು, ಏನದು ವಸ್ತು ಹೇಳು ಅಂತ ಕೇಳಿದ್ನಂತೆ. ಅದಕ್ಕೆ ತಲೆ ಕೆರ್ಕೊಂಡಂತೆ ಬ್ರಾಹ್ಮಣ, ಗೊತ್ತಾಗ್ತಾ ಇಲ್ಲ, ನೆನಪಾಗ್ತಿಲ್ಲ ಅನ್ನು. ಯಾಕೋ ನಾನು ನೋಡಿ ಬಾ ಅಂತ ಹೇಳಿದ್ನಲ್ಲ, ನೋಡ್ಲಿಲ್ವ ನೀನು ಅಂತ ಕೇಳಿದ್ನಂತೆ. ಇಲ್ಲ ನೋಡಿದೆ, ಆದರೂ ಏನಾಯಿತು ಅಂದರೆ ನೀನು ಹೋಗುವಾಗ ಒಂದು ಮಾತು ಹೇಳಿದ್ ನೋಡು ಕೊನೆಗೆ, ಏನು ಅಂದರೆ ದೀಪ ಆರಬಾರ್ದು, ಆರಿದ್ರೆ ದಾರಿ ತಪ್ತದೆ, ನಿನಗೆ ಹುಷಾರಾಗಿ ನೋಡ್ಕೋ ಅಂತ ಒಂದು ಮಾತು ಹೇಳಿದೆ ನೋಡು. ಅದಕ್ಕೆ ನನಗೇನಾಗಿಬಿಡ್ತು ಅಂದರೆ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ವಸ್ತುಗಳಿದ್ದು, ಆದರೆ ಅದನ್ನು ನೋಡೋಕ್ಕಿಂತ ಹೆಚ್ಚು ಗಮನ ಎಲ್ಲಿ ಹೋಗ್ತಿತ್ತು, ಎಲ್ಲಿ ದೀಪ ಆರಿ ಹೋಗ್ತದೋ ಅಂತ ಅದ್ರ ಬಗ್ಗೆ ಗಮನ ಇತ್ತು, ಅಕ್ಕಪಕ್ಕದಲ್ಲಿದ್ದ ವಸ್ತುವನ್ನೇ ನೋಡ್ಲಿಕ್ಕೆ ಆಗಲಿಲ್ಲ ನನಗೆ ಅಂತಂದು. ನೀ ಬಂದಾಗ ನನಗೊಂದು ಪ್ರಶ್ನೆ ಕೇಳಿದೆಲ್ಲ, ಅದಕ್ಕೆ ಇದೇ ಉತ್ತರ ನೋಡು ಅಂತಂದ. ಏನು ಅಂದರೆ ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ವಸ್ತುಗಳಿದ್ದರೂ ಕೂಡ ನಿನ್ನ ಗಮನ ಮಾತ್ರ ಎಲ್ಲಿತ್ತು, ದೀಪದ ಕಡೆಗೇ ಇತ್ತು, ಆದ್ದರಿಂದ ದೀಪ ಆಗಲಿಲ್ಲ, ಹಾಗೆ ನೀ ಬಂದೆ. ಅದೇ ರೀತಿಯಲ್ಲಿ ನಿನಗೂ ಸಂಸಾರದಲ್ಲಿ ಬೇಕಾದಷ್ಟು ಎಡರು ತೊಡರುಗಳು ಇದ್ದೇ ಇರ್ತವೆ, ಎಷ್ಟಿದ್ರೂ ಕೂಡ ನಿನ್ನ ಗಮನ ಎಲ್ಲಿರಬೇಕು ಅಂದರೆ ತತ್ವಶಾಸ್ತ್ರದ ಅಧ್ಯಯನದ ಕಡೆಗೆ ಇರಬೇಕು, ಹೊರತು ಬೇರೆ ಕಡೆಗೆ ಇರಬಾರ್ದು ಅಂತ ಹೇಳಿದನಂತೆ. ಹಾಗೆ ಹೇಳಿದಾಗ ಅವನಿಗೆ ಅರ್ಥ ಆಯಿತು, ಓಹೋ ಹಾಗಾದರೆ ಸಂಸಾರದಲ್ಲಿ ಇರಬೇಕು, ಆದರೆ ಅದನ್ನು ಹಚ್ಚಿಕೊಂಡಿರಬಾರ್ದು, ಅಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಹೀಗೆ ಮಾಡಿಕೊಂಡು ಮೋಕ್ಷವನ್ನು ಪಡೀಬೇಕು ಅಂತ ಇದನ್ನೇ ಹೇಳಿದ್ದ ದಾಸರು. ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಅಂತ. ಸಂಸಾರವನ್ನು ಭಯ ಅಂತ ಅಂದ್ಕೊಂಡು ಪಲಾಯನವಾದ ಮಾಡಬಾರದು, ಕಾಟ ಆಗ್ತಾ ಇದೆ ಅಂತ ಓಡೋಗಿಬಿಡಬಾರ್ದು, ಹೆದರ್ಕೊಂಡು ಓಡೋಗಬಾರ್ದು, ಮತ್ತು ಇರಬೇಕಲ್ಲೇ ಇರಬೇಕು, ಇದ್ದು ಎಲ್ಲ ತೊಳಲಾಟಗಳಲ್ಲೂ ಇದ್ದುಕೊಂಡು ಅದನ್ನು ಹಚ್ಚಿಕೊಂಡಿರಬಾರ್ದು, ಹಾಗೆ ಬದುಕಬೇಕು. ಅದು ಅದ್ಭುತವಾದಂಥ ಬದುಕು ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ಬದುಕಬೇಕಂತೆ, ಹಾಗೆ ಬದುಕಿದರೆ ಮಾತ್ರ ನಿಜವಾದ ಬದುಕಾಗ್ತದೆ ಅಂತ ಹೇಳುತ್ತಾರೆ. ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ಹೇಳಿದಾಗ ಯಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ್. ಆಗ ಅವನಿಗೆ ಹೇಳ್ತಾರೆ, ಯಾರು ಜೀವನದಲ್ಲಿ ಷಟ್ ಸಪತ್ನಾನ್, ಷಟ್ 6 ವಿಧವಾಗಿರುವಂಥ ಶತ್ರುಗಳನ್ನು ಗೆಲ್ತಾರೋ ಅಂಥವನಿಗೆ ಮೊದಲಿಗೆ ಈ ಏನು ಸಂಸಾರದಲ್ಲಾಗಬೇಕಾದ್ರೆ ಗೃಹಸ್ಥಾಶ್ರಮದಲ್ಲಿ ವಿಷಯ ಭೋಗಗಳಲ್ಲಿ ಎಷ್ಟು ಸಿಗ್ತದೋ ಅಷ್ಟರಲ್ಲೇ ತೃಪ್ತಿ ಇರ್ತದಂತೆ. ಯಾರು ಗೆಲ್ಲಬೇಕು, ಯಾರು ಗೊತ್ತೇ ಇದೆ ನಿಮಗೆಲ್ಲರಿಗೂ ಕೂಡ. ಏನು ಷಟ್ ಸಪತ್ನಾನ್ ಅಂತ ಹೇಳ್ತೀವಿ, 6 ವಿಧವಾಗಿರುವಂಥದ್ದು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಅಂತ ಅರಿಷಡ್ವರ್ಗಗಳು ಅಂತೇನಿದ್ದಾವಲ್ಲ, ಇದನ್ನು ಗೆಲ್ಲಬೇಕು ಮೊದಲು.
ಇದನ್ನು ಯಾರು ಗೆಲ್ತಾರೆ? ಮೊದಲು ಕಾಮವನ್ನು ಗೆದ್ದು ಬಿಡಬೇಕು. ಕಾಮವನ್ನು ಗೆದ್ವಿ ಅಂತಾದರೆ ಎಷ್ಟೋ ಗೆದ್ವಿ ಅಂತ ಅರ್ಥ. ನಾವು ಉಳಿದದ್ದೆಲ್ಲ ಗೆದ್ದಂತೆ ಒಂದು ರೀತಿ, ಒಂದಕ್ಕೊಂದು ಲಿಂಕೆ ಅದೆಲ್ಲವೂ ಕೂಡ. ಹಾಗಾಗಿ ಅದನ್ನು ಮೊದಲು ಗೆದ್ದು ಬಿಡಬೇಕು. ಬಯಕೆ ಅನ್ನುವಂಥದ್ದಿದೆಯಲ್ಲ, ನಾವು ಬಯಸಲಿಕ್ಕೆ ಹೋಗಬಾರದು. ದೇವರ ಬಯಕೆ ನಮ್ಮ ಬಯಕೆ ಆಗಲಿ ಅಂತ ಅಂದ್ಕೊಳ್ಬೇಕು ಅಷ್ಟೇ. ನಾವು ಒಂದು ಬಯಕೆ ಇಡೋದು, ನಮಗೇನೋ ಒಂದು ಆಸೆ ಹುಟ್ಟೋದು, ದೇವರ ಆಸೆ ಇನ್ನೇನೋ ಇರೋದು. ಯಾವಾಗ ಅದು ಸಿಗೋದಿಲ್ವೋ ನಮಗೆ, ಆವಾಗ ಏನಾಗ್ತದೆ? ಕೆಟ್ಟ ಆಲೋಚನೆ ಬರ್ತದೆ, ನಮಗೆ ಕ್ರೋಧ ಬರ್ತದೆ, ಸಿಟ್ಟು ಬರ್ತದೆ. ಕಾಮದಿಂದ ಕ್ರೋಧ. ಸಿಗಲಿಲ್ಲ ಅಂದಾಗ ನಮಗೆ ಕ್ರೋಧ. ಆದರೆ ಭಗವಂತನ ಇಚ್ಛೆ ಏನಿರ್ತದೆ ಅದೇ ನಡೆಯೋದು ಜೀವನದಲ್ಲಿ. ಆದ್ದರಿಂದ ನಾವೇನು ಅಂದ್ಕೊಳ್ಬೇಕು? ದೇವರೇ, ನಿನ್ನಿಚ್ಛೆ ಏನಿದೆಯೋ ಅದೇ ನನ್ನ ಇಚ್ಛೆ ಆಗಲಿ ಅಂತ ಅಂದ್ಕೊಳ್ಬೇಕು. ಅವಾಗ ನಮ್ಮದೊಂದು ಇಚ್ಛೆ ಭಗವಂತನದೊಂದು ಇಚ್ಛೆ ಆದರೆ ಸಮಸ್ಯೆ ಅಲ್ವಾ? ಆ ಸಮಸ್ಯೆನೇ ಇರೋದಿಲ್ಲ. ನಮ್ಮ ಇಚ್ಛೆ ಬೇರೆ, ಭಗವಂತನ ಇಚ್ಛೆ ಬೇರೆ ಆಗಬಾರ್ದು. ಅವನಿಚ್ಛೆಯೇ ನಮ್ಮ ಇಚ್ಛೆ ಆಗಲಿ. ಅವನಿಚ್ಛೆಯಂತೆ ನಮ್ಮ ಇಚ್ಛೆ ಇತ್ತು ಅಂತ ಆದರೆ ಅವನಿಚ್ಛೆ ನಡೆಯುತ್ತೆ. ಅದರಿಂದ ನಮ್ಮ ಇಚ್ಛೆಯೂ ನಡೆದು ಹೋಗ್ತದಂತೆ. ಹಾಗಿರಬೇಕು ಹೊರತಾಗಿ ನಮ್ಮದೊಂದು ಆಸೆ ಅಂತ ಬರಲೇಬಾರದು ಯಾವುದೂ ಕೂಡ. ಹಾಗಾಗಿ ಕಾಮ ಎನ್ನುವಂಥದ್ದನ್ನು ಇದನ್ನೆಲ್ಲವನ್ನು ಕೂಡ ಗೆಲ್ಲಬೇಕು. ಹೀಗೆ ಗೆದ್ದಾಗ ಮಾತ್ರ ಆಗ ಮೋಕ್ಷ ಎನ್ನುವಂಥದ್ದು ಆ ವ್ಯಕ್ತಿಗೆ ಲಭ್ಯವಾಗ್ತದೆ ಅಂತ ಹೇಳುತ್ತಾರೆ. ಹೀಗೆಲ್ಲ ಮಾಡಬೇಕು ಅಂತ ಪ್ರಿಯವ್ರತ ರಾಜನಿಗೆ ಹೇಳಿದಾಗ ಇದನ್ನು ಕೇಳಿದಂಥ ಪ್ರಿಯವ್ರತ ಸಂತುಷ್ಟನಾಗಿ ಆಯಿತು, ಹಾಗಾದರೆ ಬ್ರಹ್ಮದೇವರೇ ನೀವು ಹೇಳ್ತಿದ್ದೀರಿ ನಮ್ಮ ಅಜ್ಜ, ಹಾಗಾಗಿ ನೀವು ಹೇಳಿದಂಥ ಮಾತನ್ನು ನಾನು ಮೀರೋದಿಲ್ಲ, ನಿಮ್ಮ ಮಾತನ್ನು ಕೇಳುತ್ತೇನೆ ಅಂತ ನಾನು ಕೂಡ ಇದರಲ್ಲಿ ಸಂಸಾರಿ ಆಗ್ತೇನೆ ಅಂತ ಹೇಳಿಕೊಂಡು ಅವನು ಸಂಸಾರವನ್ನು ಸ್ವೀಕಾರ ಮಾಡುತ್ತಾನೆ. ಆಗ ಸಂಸಾರವನ್ನು ಅತಚ ದುಹಿತರಂ ಪ್ರಜಾಪತೆ ವಿಶ್ವಕರ್ಮಣ ಉಪಯೇಮೆ ಬರ್ಹಿಷ್ಮತೀಂ ನಾಮ ತಸ್ಯ ಹವಾ ಆತ್ಮಜಾನಾಂ ಆತ್ಮಸಮಾನಃ ಶೀಲಗುಣಕರ್ಮ ರೂಪ ವೀರ್ಯೋದಾರಾನ್ ದಶಭಾವಯಾಂ ಬಭೂವ ಕನ್ಯಾಂ ಯವೀಯಸೀಂ ಊರ್ಜಸ್ವತೀಂ ನಾಮ. ಆಮೇಲೆ ಏನಾಯ್ತಂತೆ, ಅವನಿಗೆ ಪ್ರಿಯವ್ರತರಾಜನಿಗೆ ಒಂದು ಮದುವೆ ಆಯಿತು. ಮದುವೆ ಮಾಡಿಕೊಂಡ ಒಂದು ಹೆಣ್ಣನ್ನು. ಅದು ಯಾರು ಅಂತಂದರೆ ಒಳ್ಳೆ ಸುಂದರವಾದಂಥ ಒಬ್ಬ ಹುಡುಗಿ ಇದ್ದಂತೆ. ಅದು ಯಾರ ಮಗಳು ಅಂದರೆ ವಿಶ್ವಕರ್ಮಣ ಅಂತ ಹೇಳ್ತಾರೆ. ವಿಶ್ವಕರ್ಮ ಅಂತ ಒಬ್ಬ ಶಿಲ್ಪಿ. ಆ ಶಿಲ್ಪಿ ಏನಿದ್ದಾನೆ, ಆ ಶಿಲ್ಪಿಯ ಮಗಳನ್ನು ಮದುವೆ ಮಾಡಿಕೊಂಡಂತೆ. ಯಾರವಳು? ಪ್ರಜಾಪತೇ ವಿಶ್ವಕರ್ಮಣ ಬರ್ಹಿಷ್ಮತಿ ಅಂತ ಹೆಸರಂತವಳು. ಆ ಬರ್ಹಿಷ್ಮತಿ ಎನ್ನುವಂಥವಳು ಅವಳೆಂಥವಳು ಅಂದರೆ ಒಳ್ಳೆ ಶೀಲ, ಒಳ್ಳೆ ಗುಣ, ಒಳ್ಳೆ ರೂಪ ಎಲ್ಲವೂ ಇತ್ತಂತೆ. ಅಂತಹ ಅವಳನ್ನು ಒಳ್ಳೆ ಮದುವೆ ಮಾಡಿಕೊಂಡಿದ್ದಾನೆ. ಅದೇ ರೀತಿ ಶೀಲ, ಗುಣ, ಕರ್ಮ ಇವುಗಳಿಂದ ಕೂಡಿದಂಥ ಒಳ್ಳೆ ಮಕ್ಕಳನ್ನು ಕೂಡ ಪಡೆದ. ಆಗ ಅವನಿಗೆ 10 ಜನ ಗಂಡು ಮಕ್ಕಳು ಹುಟ್ಟಿದ್ರಂತೆ. ಈ ಬರ್ಹಿಷ್ಮತಿಯಲ್ಲಿ 10 ಜನ ಗಂಡು ಮಕ್ಕಳು ಹುಟ್ಟಿದರು. ಆ 10 ಜನ ಗಂಡು ಮಕ್ಕಳು ಕೂಡ ಅವರೆಲ್ಲ ಹೆಸರನ್ನು ಮುಂದೆ ಹೇಳುತ್ತಾರೆ, ಯಾರ್ಯಾರು ಏನು ಅಂತ, ಎಲ್ಲೆಲ್ಲಿ ಹೋದ್ರು ಅವರೆಲ್ಲರೂ ಕೂಡ ಅನ್ನೋದನ್ನು ಕೂಡ ಹೇಳುತ್ತಾರೆ. ಅವರು 10 ಜನ. ಆಮೇಲೆ ಕೊನೆಗೆ ಒಬ್ಬ ಹೆಣ್ಣು ಕೂಸು ಹುಟ್ಟಿತಂತೆ ಒಂದು. ಆ ಹೆಣ್ಣು, ಅವಳ ಹೆಸರೇನು ಅಂದರೆ ಊರ್ಜಸ್ವತಿ ಅಂತ ಹೆಸರು. ಅವಳು ಪ್ರಿಯವ್ರತನ ಮಗಳು ಊರ್ಜಸ್ವತಿ ಅಂತ ಬರ್ಹಿಷ್ಮತಿಯಲ್ಲಿ ಹುಟ್ಟಿದವಳು. ಆ 10 ಜನ ಮಕ್ಕಳು ಯಾರು ಅಂದರೆ ಆಗ್ನೇದ್ರ, ಇದ್ಮಜಿಕ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತೋ, ಘೃತಪೃಷ್ಠ. ಇವರೆಲ್ಲರೂ ಕೂಡ ಆಗ್ನೇದ್ರ, ಇದ್ಮಜಿಕ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಇವರೆಲ್ಲರೂ ಕೂಡ ಪ್ರಿಯವ್ರತನ ಮಕ್ಕಳಂತೆ. ಇವರೆಲ್ಲ ಅಗ್ನಿಯ ಹೆಸರುಗಳನ್ನೇ ಇಟ್ಟುಕೊಂಡಿದ್ರು ಅಂತ ಹೇಳುತ್ತಾರೆ. ಇವರಲ್ಲಿ ಕವಿ, ಮಹಾವೀರ ಮತ್ತು ಸವನ ಈ 3 ಜನ ಏನಿದ್ದಾರೆ, ಇವರು ಯಾರೂ ದೇಶ ಆಳಲಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಊರ್ಧ್ವರೇತಸ್ಕರಾಗಿ ಬಿಟ್ರಂತೆ. ಊರ್ಧ್ವರೇತಸ್ಕರಾಗಿ ಅವರು ವಿಶೇಷವಾಗಿ ಭಗವಂತನ ಧ್ಯಾನವನ್ನೇ ಮಾಡ್ತಾ ಪರಮಾತ್ಮನ ಹತ್ತಿರಕ್ಕೆ ಹೋಗಿಬಿಟ್ರಂತ. ಅವರೆಲ್ಲರೂ ಕೂಡ ಸಾಧನೆ ಮಾಡ್ಕೊಂಡು ಹೋದರು. ಸಾಧನ ಮಾರ್ಗದಲ್ಲಿ ಬಾಲ್ಯದಿಂದಲೇ ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡಿ ಬಾಲ್ಯದಲ್ಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಂತೆ. ಅವರವರ ಯೋಗ್ಯತೆ ಹಾಗಿರುತ್ತದೆ. ಪ್ರಿಯವ್ರತನಿಗೆ ಹಾಗಿರಲಿಲ್ಲ, ಕೊನೆಗೆ ಸನ್ಯಾಸ ಸ್ವೀಕಾರ ಮಾಡಿ ಹೋಗಬೇಕಿತ್ತು ಅವನು. ಇವರು ಆರಂಭದಲ್ಲೇ ಹೋಗ್ಲಿಕ್ಕಿರುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ವ್ಯವಸ್ಥೆ. ಇದೆಲ್ಲ ಬ್ರಹ್ಮದೇವರು ಮಾಡಿದಂಥ ವ್ಯವಸ್ಥೆ ಅಂತ ಹೇಳುತ್ತಾರೆ. ಹೀಗೆಲ್ಲ ಮಾಡಿದ್ರಂತೆ ಅವರು. ಆ 3 ಜನರು ಕೂಡ ಕವಿ, ಮಹಾವೀರ, ಸವನ ಈ 3 ಜನರು ಹಾಗೆ ಹೋದ್ರಂತೆ. ಅನ್ಯಸ್ಯಾಮಪಿ ಭಾರ್ಯಾಯಾಂ 3 ಪುತ್ರಾಃ ಆಸನ್ನ ಉತ್ತಮಸ್ತಾಪಸೋ ರೈವತಃ ಇತಿ ಮನ್ವಂತರಾಧಿಪತಯಃ. ಆಮೇಲೆ ಇನ್ನೊಬ್ಬ ಹೆಂಡತಿ ಬಂದಂತೆ. ಆ ಇನ್ನೊಬ್ಬ ಹೆಂಡತಿ ಅಂದರೆ 2ನೇ ಮದುವೆಯನ್ನು ಮಾಡಿಕೊಂಡ. ಒಬ್ಬಳು ಬರ್ಹಿಷ್ಮತಿ ಇದ್ಲು ಮೊದಲು, ಇನ್ನೊಂದು ಮದುವೆಯನ್ನು ಮಾಡಿಕೊಂಡ. ಆ ಇನ್ನೊಂದು ಮದುವೆಯನ್ನು ಮಾಡಿಕೊಂಡಾಗ ಅವಳಲ್ಲಿ ಏನಾಯ್ತಂತೆ, 3 ಜನ ಮಕ್ಕಳು ಹುಟ್ಟಿದ್ರಂತೆ. ಆ 3 ಜನ ಮಕ್ಕಳು ಯಾರು ಅಂದರೆ ಒಬ್ಬ ಉತ್ತಮ, ತಾಪಸ, ರೈವತ ಅಂತ.
ಈ 3 ಜನರು ಕೂಡ ಮುಂದೆ ಅವರೇನೇ ಆ ಒಂದೊಂದು ಮನ್ವಂತರಗಳಿದ್ದಾರೆ. ಆ ಮನ್ವಂತರಗಳ ಅಧಿಪತಿಗಳು ಇವರೆಲ್ಲರೂ ಕೂಡ ಮನ್ವಂತರಾಧಿಪತಿಗಳು ಅಂತ ಹೇಳುತ್ತಾರೆ. ಹೀಗೆ ಮನ್ವಂತರಾಧಿಪತಿಗಳಾಗಿ ಇವರೆಲ್ಲರೂ ಕೂಡ ಇದ್ದರು ಅಂತ ಹೇಳುತ್ತಾರೆ. ಹೀಗೆ ಇಷ್ಟು ಜನ ಆದ ನಂತರ ಯಾವ ಇಹ ತದ್ರಥಚರಣೇನೇಮಿ ಕೃತ ಪರಿಕಾಸ್ತಾಹ ಸಪ್ತ ಸಿಂಧವ ಆಸನ್. ಆಮೇಲೆ ಏನಾಯ್ತಂತೆ, ಈ ಪ್ರಿಯವೃತ ರಾಜ ಏನಿದ್ದಾನೆ, ಸಪ್ತ ಸಮುದ್ರಗಳೇನಿದ್ದಾವೆ ಅದನ್ನು ನಿರ್ಮಾಣ ಮಾಡಿದ್ದೀವನು ಅಂತ ಹೇಳುತ್ತಾರೆ. ಇವನೇನು ಮಾಡಿದ್ನಂತೆ, ಜಂಬೂದ್ವೀಪದ ಸುತ್ತಲೂ ಕೂಡ ತನ್ನ ರಥವನ್ನು ಹಿಡಿದುಕೊಂಡು ಆ ರಥವನ್ನು ಓಡಿಸಿದ್ನಂತೆ, ಪ್ರದಕ್ಷಿಣಾಕಾರವಾಗಿ ಓಡಿಸಿದ್ನಂತೆ. ಅದು ಓಡಿಸಿದರೆ ಆ ರಥ ಎಲ್ಲೆಲ್ಲಿ ಹೋಗ್ತಿತ್ತು ಅಲ್ಲಿ ಹಳ್ಳ ಆಗ್ತಿತ್ತು. ಆ ಹಳ್ಳ ಆದ ಜಾಗದಲ್ಲಿ ಒಂದು ಸಾಗರ ನಿರ್ಮಾಣ ಆಗ್ತಿತ್ತು. ಆಮೇಲೆ ಇನ್ನೊಂದು ರೌಂಡ್ ವಿಸ್ತಾರ ಮಾಡಿದ, ಅಲ್ಲಿ ಇನ್ನೊಂದು ಸಾಗರ ನಿರ್ಮಾಣ. ಹೀಗೆ ಲವಣ ಸಮುದ್ರ, ಘೃತ ಸಮುದ್ರ, ಸುರಾ ಸಮುದ್ರ, ಎಲ್ಲ ಸಮುದ್ರಗಳು ಕೂಡ ನಿರ್ಮಾಣ ಆದದ್ದು ಹೀಗೆ ಅಂತ, ಇವನ ರಥ ಓಡಿದ್ರಿಂದಾಗಿ ಅಂತ ಭಾಗವತ ಹೇಳುತ್ತದೆ ಮೇಲ್ನೋಟಕ್ಕೆ. ಆದರೆ ಇದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನವನ್ನು ಬರೀತಾರೆ. ಎಲ್ಲ ಸಾಗರಗಳನ್ನು ನಿರ್ಮಾಣ ಸಪ್ತ ಸಾಗರಗಳನ್ನು ನಿರ್ಮಾಣ ಮಾಡಿದವನು ಪ್ರಿಯವ್ರತ ಅಂತ ಹಾಗೆ ತಿಳ್ಕೊಂಡ್ಬಿಡ್ಬೇಡ್ರಿ. ಅದರ ಅರ್ಥ ಏನು ಅಂತಂದರೆ, ಮೇಲ್ನೋಟಕ್ಕೆ ಅವನೇ ನಿರ್ಮಾಣ ಮಾಡಿದ ಅಂತ ಹೇಳ್ತಾ ಇದೆ ಭಾಗವತ. ಹಾಗೆ ಅರ್ಥ ಅಲ್ಲ ಅದಕ್ಕೆ. ಮತ್ತೇನು ಅಂದರೆ, ಭಗವಂತ ಮೊದಲೇ ನಿರ್ಮಾಣ ಮಾಡಿದ್ದ ಸಪ್ತ ದ್ವೀಪಗಳನ್ನು, ಸಪ್ತ ಸಾಗರಗಳನ್ನು, ಬ್ರಹ್ಮಾಂಡ ರಚನೆ ಮಾಡಿದವನು ಪರಮಾತ್ಮನೇ. ಆದರೆ ಸಪ್ತ ಸಾಗರಗಳನ್ನು ನಿರ್ಮಾಣ ಮಾಡಿದ್ರೂ ಕೂಡ ಇದು ಇವನೇನು ಮಾಡಿದ ಅಂದರೆ, ಆ ಓಡಬೇಕಾದ ರಥವನ್ನು ಓಡಿಸಬೇಕಾದ್ರೆ ಸಾಗರಗಳ ತುದಿಯಲ್ಲಿ ಓಡಿಸಿದಂಥದನ್ನು. ಆ ತುದಿಯಲ್ಲಿ ಓಡಿಸಿದಾಗ ಸ್ವಲ್ಪ ಸಾಗರದ ಮಟ್ಟ ಇದ್ದದ್ದು ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಹಾಗೆ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಇವನೇ ಸಾಗರ ನಿರ್ಮಾಣ ಮಾಡಿದ ಅಂತ ಅರ್ಥ ಮಾಡ್ಕೊಂಡ್ಬಿಡಬೇಡ್ರಿ ಅಂತ ಮಧ್ವಾಚಾರ್ಯರು ಎಚ್ಚರಿಕೆಯನ್ನು ಕೊಡ್ತಾರೆ ನಮಗೆ. ಹೀಗೆ ಸಪ್ತ ದ್ವೀಪಗಳು, ಸಪ್ತ ಸಾಗರಗಳು ಅಂತ ಇವೆಲ್ಲ ನಿರ್ಮಾಣ ಆದವು ಅಂತ ಹೇಳುತ್ತಾರೆ. ಆಮೇಲೆ ಇದರಲ್ಲಿ ಏನು ಸಪ್ತದ್ವೀಪಗಳು ಅಂತ ನಿರ್ಮಾಣ ಆಯಿತು, ಆ ಸಪ್ತದ್ವೀಪಗಳಿಗೂ ಕೂಡ ಇವನ ಮೊದಲ 7 ಮಕ್ಕಳು, 10 ಜನ ಮಕ್ಕಳು ಹುಟ್ಟಿದ್ರು. ಕವಿ ಕೆಲವರೆಲ್ಲ ಸವನ ಇವರೆಲ್ಲರೂ ಕೂಡ ಸನ್ಯಾಸ ಸ್ವೀಕಾರ ಮಾಡಿದ್ರು 3 ಜನ. ಇನ್ನು 7 ಜನ ಉಳಿದಿದ್ರು. ಆ 7 ಜನರನ್ನು ಕೂಡ ಒಂದೊಂದು ದ್ವೀಪಗಳಿಗೆ ಅಧಿಪತಿಗಳನ್ನಾಗಿ ಮಾಡಿದ್ದಂತೆ. ಒಂದೊಂದು ದ್ವೀಪಕ್ಕೂ ಕೂಡ ಆಗ್ನೇದ್ರ, ಯುದ್ಮಜಿಕ್ವ, ಯಜ್ಞಬಾಹು, ಹಿರಣ್ಯರೇತ, ಘೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ ಅಂತ 7 ಮಂದಿ. ಇವರೆಲ್ಲ ಜಂಬೂ ಮೊದಲಾದಂಥ ಈ ನಾವಿರೋ ದ್ವೀಪ, ಜಂಬೂ ದ್ವೀಪ, ಹೀಗೆ ಒಂದೊಂದು ದ್ವೀಪಗಳಿಗೂ ಒಬ್ಬೊಬ್ಬರನ್ನ ಅಧಿಪತಿಯನ್ನಾಗಿ ಮಾಡಿದ. ಹೀಗೆ ಅಧಿಪತಿಯನ್ನು ಮಾಡಿ ಅವರನ್ನು ವ್ಯವಸ್ಥೆ ಮಾಡಿ ಇಟ್ಟನಂತೆ. ಇನ್ನು ಹುಟ್ಟಿದಂಥ 3 ಜನ ಏನಿದ್ರು ಅವರನ್ನು ಮನ್ವಂತರ ಅಧಿಪತಿಗಳನ್ನಾಗಿ ಮಾಡಿದ್ದಾನೆ. ಇನ್ನು ಹುಟ್ಟಿದಂಥ ಬೇರೆ ಹೆಂಡತಿಯಲ್ಲಿ ಹುಟ್ಟಿದಂಥ 3 ಜನ ಮಕ್ಕಳು ಈ ರೀತಿ. ಆಮೇಲೆ ಒಬ್ಬಳು ಕೊನೆ ಮಗಳು, ಅವಳ ಹೆಸರು ಊರ್ಜಸ್ವತಿ ಅಂತ ಆಗಲೇ ಹೇಳಿದ್ದೆ. ಆ ಊರ್ಜಸ್ವತಿ ಎನ್ನುವಂಥ ಏನು ಕನ್ಯೆ ಇದ್ಲು, ಅವಳನ್ನೂ ಒಂದು ಕನ್ಯಾದಾನ ಮಾಡಿಬಿಡೋಣ ಅಂತ ಕನ್ಯಾದಾನ ಮಾಡಿದ್ನಂತೆ. ಯಾರಿಗೆ ಮಾಡಿದ ಅಂತಂದರೆ, ಏನು ಶುಕ್ರಾಚಾರ್ಯರು ಅಂತಿದ್ದಾರಲ್ಲ ದೈತ್ಯ ಗುರುಗಳು, ಆ ಶುಕ್ರಾಚಾರ್ಯರಿಗೆ, ಬ್ರಾಹ್ಮಣರಿಗೆ ಕನ್ಯಾದಾನವನ್ನು ಮಾಡಿದ್ನಂತೆ. ದುಹಿತರಂ ಊರ್ಜಸ್ವತಿಂ ನಾಮ ಉಶನಸೆ ಪ್ರಾಯಚ್ಛತ್ ಯಸ್ಯಾಂ ಆಸೀತ್. ಅವರಿಗೆ ಕನ್ಯಾದಾನವನ್ನು ಮಾಡಿದಾಗ ಶುಕ್ರಾಚಾರ್ಯ ಏನಿದ್ದಾರೆ, ಆ ಶುಕ್ರಾಚಾರ್ಯರು ಮದುವೆ ಮಾಡಿಕೊಂಡ ಮೇಲೆ ಒಂದು ಹೆಣ್ಣು ಕೂಸು ಹುಟ್ಟಿತಂತ ಅವರಿಗೆ. ಊರ್ಜಸ್ವತಿಯಲ್ಲಿ ಒಂದು ಹೆಣ್ಣು ಕೂಸು. ಹಾಗೆ ಹುಟ್ಟಿದಂಥ ಹೆಣ್ಣು ಕೂಸಿದೆಲ್ಲ ಅವಳ ಹೆಸರು ದೇವಯಾನಿ ಅಂತ ಅವಳ ಹೆಸರು. ಊರ್ಜಸ್ವತಿಯಲ್ಲಿ ಹುಟ್ಟಿದವಳು ದೇವಯಾನಿ. ಈ ದೇವಯಾನಿ ಏನಿದ್ದಾಳಲ್ಲ ಅವಳೇ ಏನು ಮಾಡ್ತಾಳೆ ಅಂದರೆ, ಮುಂದೆ ಇವನನ್ನು ಯಯಾತಿ ಮಹಾರಾಜನನ್ನು ಮದುವೆ ಮಾಡಿಕೊಡ್ತಾಳೆ. ಅವನನ್ನು ಮದುವೆ ಮಾಡಿಕೊಂಡಾಗ ಇಬ್ಬರು ಅವನಿಗೆ ಹೆಂಡಂದರು. ಯಾರು ಅಂತಂದರೆ, ಒಂದು ಶರ್ಮಿಷ್ಠ, ಇನ್ನೊಬ್ಬಳು ದೇವಯಾನಿ ಅಂತ. ಆ ಶರ್ಮಿಷ್ಠೆ ದೇವಯಾನಿ ಅಂತ ಏನು ಇಬ್ಬರಿದ್ದಾರೆ, ಅದರಲ್ಲಿ ಶರ್ಮಿಷ್ಠೆ ಏನಿದ್ದಾಳೆ, ಶರ್ಮಿಷ್ಠೆಯಲ್ಲಿ ಪೂರ್ವ ಮೊದಲಾದಂಥ ಮಕ್ಕಳು ಹುಡುಕ್ತಾರೆ. ಆ ಪೂರ್ವಿನ ವಂಶ ಏನಿದೆ ಅದು ಬೆಳೆದು ಬಂದೇನಾಗುತ್ತೆ ಅಂದರೆ ಪಾಂಡವರು ಕೌರವರೆಲ್ಲ ಆ ವಂಶದಲ್ಲಿ ಬರ್ತಾರೆ. ಇನ್ನೊಬ್ಳು ದೇವಯಾನಿ ಅಂತಿದ್ಲು. ಆ ದೇವಯಾನಿಗೆ ಒಬ್ಬ ಮಗ ಹುಟ್ಟಿದೆ. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ. ಯದು ತುರ್ವಸು ಅಂತೆಲ್ಲ ಮಕ್ಕಳು. ಅದರಲ್ಲಿ ಯದು ಅಂತೇನಿದ್ದಾನಲ್ಲ, ಆ ಯದುವಿನ ವಂಶ ಎನ್ನುವಂಥದ್ದು ಬೆಳೀತಾ ಅದರಲ್ಲಿ ಕೃಷ್ಣ ಎನ್ನುವಂಥವನು ಬರ್ತಾನೆ. ಕೃಷ್ಣಾವತಾರ ಆಗ್ತದೆ. ಹೀಗೆ ಅಂತೂ ಈ ಪ್ರಿಯವ್ರತ ರಾಜನ ಮಗಳಿದ್ದಾಳಲ್ಲ, ಆ ಮಗಳ ವಂಶದಲ್ಲಿ ಸಾಕ್ಷಾತ್ ಭಗವಂತ, ಪಾಂಡವರು ಇವರೆಲ್ಲ ಅವತಾರ ಮಾಡಿದಂಥ ವಂಶ ಇದು ಅಂತ ಅದರ ವಿಸ್ತಾರವನ್ನು ಹೇಳುತ್ತಾರೆ. ಈ ರೀತಿಯಲ್ಲಿ ಇವರದ್ದೆಲ್ಲ ಆಯಿತು. ನೈವಂ ವಿಧಃ ಪುರುಷಾಕಾರ ಗುರುಕ್ರಮಸ್ಯ. ಈ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕೊನೆಯಲ್ಲಿ ಪ್ರಿಯವ್ರತ ರಾಜನು ಕೂಡ ಏನು ಮಾಡುತ್ತಾನೆ ಅಂದರೆ,
ಅವನು ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾನೆ. ಕೊನೆಗೆ ಎಲ್ಲ ಆದ ಮೇಲೆ ಸ್ವೀಕಾರ ಮಾಡಿ ಅವನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿಕೊಂಡು ಭಗವಂತನ ಪಾದವನ್ನು ಸೇರುತ್ತಾನೆ ಅಂತ ಅವನ ಚರಿತ್ರೆಯನ್ನು ಹೇಳುತ್ತಾರೆ. ಹೀಗೆ ಅವನ ಚರಿತ್ರೆಯನ್ನು ನಿರೂಪಣೆ ಮಾಡಿ ಆಮೇಲೆ ಅವನ ಮಕ್ಕಳಲ್ಲಿ ಮೊದಲನೆಯವನು ಆಗ್ನೇದ್ರ ಅಂತ. ಆ ಆಗ್ನೇದ್ರ ಏನಿದ್ದಾನೆ ಅವನ ವಂಶ ಎನ್ನುವಂತಹದ್ದು ಹೇಗೆ ಬೆಳೆಯಿತು, ಅದರ ವಿಸ್ತಾರವನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡುತ್ತಾರೆ. ಅದು ಏನಿದೆ ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.